ಆಚಾರ್ಯ ಯಾಕೆ ಕಟ್ಟಾಯ್ತು? ಇಲ್ಲ, ಹೊಸಬ್ರು ಯಾರಾದ್ರೂ ಜಾಯಿನ್ ಆಗ್ತಾ ಇದ್ರೆ ಇದು ಕಟ್ ಆಗ್ತಾ ಇದೆ. ಯಾರೋ ಆಚಾರ್ಯ ಮ್ಯೂಟ್ ಮಾಡ್ಬಿಟ್ರು. ಇಲ್ಲ, ಅದು ಬೇರೆಯವ್ರು ಮ್ಯೂಟ್ ಮಾಡುವಾಗ ಬೈ ಮಿಸ್ಟೇಕ್ ಆಗಿರೋದು. ಆಚಾರ್ಯ ಕೇಳಿಸ್ತಾ ಇಲ್ಲ. ಅದು ಯಾರೋ ಕಾಲ್ ಮಾಡಿದ್ರು ಅನ್ಸುತ್ತೆ, ತಕ್ಷಣ ಕಟ್ ಆಗೋಯ್ತು. ಅದಕ್ಕೆ ಎಲ್ರನ್ನು ಮತ್ತೆ ಜಾಯಿನ್ ಮಾಡ್ತಾ ಇದ್ದೇನೆ. ಎಲ್ಲಾರು ಕಾಲ್ ಬೇಡಿ, ಓನ್ಲಿ ಯಾರು ಕಾಲ್ ಮಾಡಬೇಡಿ. ಮಾಡ್ತೇನೆ. ವಿಜ್ಞಾನೋ ಲಾಭಂ ಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯ ಹನುಮತ್ ಸ್ಮರಣಾದ್ ಭವೇತ್. ಮಂಡಲ ಪೂರ್ಣಬೋಧಮತಾನುಗಾ ನಮಸ್ತೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್. ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಭೂತಿ ಪರಮಶ್ಚಿಂತಯೇತಂ ಮಹಾಂತಂ. ತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ತನ್ಮಯತಯಾ ತರವೋಭಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರು ನಮಃ. ಹರಿ ಓಂ. ಇವತ್ತಿನಿಂದ ಶ್ರೀಮದ್ ಭಾಗವತ ಪಾಠವನ್ನು ಆರಂಭ ಮಾಡ್ತಾ ಇದ್ದೇವೆ. ಭಾಗವತ ಸಾಕ್ಷಾತ್ ವೇದವ್ಯಾಸ ದೇವರು ರಚನೆ ಮಾಡಿರ್ತಕ್ಕಂತಹ 8 ಪುರಾಣ, ಒಂದು ಪುರಾಣಗಳ ರಾಜ ಅಂತ ಇದನ್ನ ಕರೀತಾರೆ. ಎಲ್ಲ ಪುರಾಣಗಳಲ್ಲಿ ಶ್ರೇಷ್ಠವಾದ ಪುರಾಣ ಅಂದ್ರೆ ಶ್ರೀಮದ್ ಭಾಗವತ ಎಂಬ ಮಹಾಪುರಾಣ. ಈ ಶ್ರೀಮದ್ ಭಾಗವತದಲ್ಲಿ ಒಟ್ಟು 12 ಸ್ಕಂಧಗಳು ಇದೆ.
ಒಂದೊಂದು ಸ್ಕಂಧಗಳಲ್ಲಿಯೂ ಕೂಡ ಅನೇಕ ಅಧ್ಯಾಯಗಳು. ಭಾಗವತದಲ್ಲಿ 344 ಅಧ್ಯಾಯಗಳು ಇದೆ. ಒಂದೊಂದು ಅಧ್ಯಾಯದಲ್ಲಿ ಅನೇಕ ಶ್ಲೋಕಗಳು ಇರುತ್ತದೆ. ಅದರಲ್ಲಿ ಒಟ್ಟು ಭಾಗವತದಲ್ಲಿ 18,000 ಶ್ಲೋಕಗಳು ಇದೆ. ಹೀಗೆ 18,000 ಶ್ಲೋಕಗಳ ಶ್ರೀಮದ್ ಭಾಗವತವನ್ನ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ. ಅಂತಹ ಬಹಳ ಪರಮ ಪವಿತ್ರವಾಗಿರ್ತಕ್ಕಂತಹ ಗ್ರಂಥ ಶ್ರೀಮದ್ ಭಾಗವತ. ಆ ಭಾಗವತವನ್ನ ವೇದವ್ಯಾಸ ದೇವರು ಯಾಕೆ ರಚನೆ ಮಾಡಿದ್ರು, ಹೇಗೆ ರಚನೆ ಮಾಡಿದ್ರು ಅನ್ನೋದನ್ನ ಭಾಗವತದ ಪ್ರಾರಂಭದಲ್ಲೇ ಮುಂದೆ ಹೇಳ್ತಾರೆ. ಹಾಗಾಗಿ ಅದರ ಬಗ್ಗೆ ನಾವು ಹೆಚ್ಚಿನ ವಿವರಣೆಯನ್ನ ಈಗ ನೋಡೋದು ಬೇಡ. ಯಾವುದೇ ಒಂದು ಕೆಲಸವನ್ನ ನಾವು ಆರಂಭ ಮಾಡುವಾಗ ಮೊದಲು ದೇವರ ಪ್ರಾರ್ಥನೆಯನ್ನ, ಮಂಗಳವನ್ನ ಮಾಡಿ ಆರಂಭ ಮಾಡಬೇಕು. ಯಾಕೆ ಅಂದ್ರೆ ಬಹುವಿಘ್ನಾನಿ ಸಂಭವಂತಿ ಕಲೌ ಯುಗೆ. ಈ ಕಲಿಯುಗದೊಳಗೆ ಏನಾದರೂ ಒಳ್ಳೆ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೊರಟ್ರೆ ವಿಘ್ನಗಳು ಜಾಸ್ತಿ ಬರ್ತದೆ. ಕಲಿ ತೊಂದರೆಗಳನ್ನ ಕೊಡ್ತಾನೆ, ಒಳ್ಳೆ ಕೆಲಸವನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ನಾವು ಪ್ರಾರಂಭದಲ್ಲಿ ದೇವರ ಪ್ರಾರ್ಥನೆಯನ್ನ ಮಾಡಿ ಭಗವಂತನಲ್ಲಿ ಸ್ತೋತ್ರವನ್ನ ಸಲ್ಲಿಸಿ ಮಂಗಳವನ್ನ ನಾವು ಮಾಡಿ ಆರಂಭ ಮಾಡಿದರೆ ನಾವು ಅಂದುಕೊಂಡಿರ್ತಕ್ಕಂತಹ ಕೆಲಸ, ಅದು ಪಾಠ ಇರಬಹುದು, ಗ್ರಂಥ ರಚನೆ ಇರಬಹುದು, ಏನೇ ಇರಬಹುದು, ಅದು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗ್ತದೆ. ಆ ಉದ್ದೇಶದಿಂದ ಭಾಗವತದ ಆರಂಭದಲ್ಲಿಯೂ ಕೂಡ ವೇದವ್ಯಾಸ ದೇವರು ಒಂದು ಮಂಗಳವನ್ನ ಆಚರಣೆ ಮಾಡಿದ್ದಾರೆ. ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತ. ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಘ್ನಗಳು, ತೊಂದರೆಗಳು ಅಂತ ಇಲ್ಲ. ಸಕಲ ದೋಷ ವಿವರ್ಜಿತನಾಗಿರ್ತಕ್ಕಂಥವನು ಭಗವಂತ. ಆದರೂ ಶಿಷ್ಯರಾದ ನಮಗೆ, ಗ್ರಂಥ ಅಧ್ಯಯನ ಮಾಡತಕ್ಕಂತಹ ಪಾಮರ ಜನರು, ಅವರಿಗೆ ವಿಘ್ನಗಳು ಪರಿಹಾರ ಆಗಬೇಕು. ನಮ್ಮಂತಹ ಜನ ಗ್ರಂಥ ಅಧ್ಯಯನವನ್ನ ಆರಂಭ ಮಾಡುವಾಗ ಮಂಗಳವನ್ನ ಮಾಡಬೇಕು ಅನ್ನೋ ಶಿಷ್ಯ ಶಿಕ್ಷಣವನ್ನ ತಿಳಿಸ್ಲಿಕ್ಕೋಸ್ಕರ ವೇದವ್ಯಾಸ ದೇವರು ತಾವು ಮಂಗಳವನ್ನ ಆಚರಣೆ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಮಂಗಳಾಚರಣೆಯ ಶ್ಲೋಕ ಹೀಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇದು ಭಾಗವತದ ಮಂಗಳಾಚರಣೆಯ ಶ್ಲೋಕ. ಮಂಗಳಾಚರಣೆಯನ್ನ ಮಾಡುವಾಗ ಅದಕ್ಕೆ 3 ವಿಧಾನ ಇದೆ. ಆಶೀರ್, ನಮಸ್ಕ್ರಿಯ, ವಸ್ತು ನಿರ್ದೇಶ ಅಂತ. ಯಾರಿಗಾದ್ರೂ ಆಶೀರ್ವಾದವನ್ನ ಮಾಡ್ತಕ್ಕಂತಹ ರೀತಿಯಲ್ಲಿ ಮಂಗಳವನ್ನ ಆಚರಣೆ ಮಾಡಬಹುದು, ಅಥವಾ ಯಾರಿಗಾದ್ರೂ ನಮಸ್ಕಾರವನ್ನ ಮಾಡುವ ರೀತಿಯಲ್ಲಿ ಮಂಗಳವನ್ನ ಆಚರಣೆ ಮಾಡಬಹುದು, ಅಥವಾ ಯಾವುದಾದ್ರೂ ಒಂದು ಜಾಗದಲ್ಲಿ ಇಂಥ ವಸ್ತು ಇದೆ ಅಂತ ವಸ್ತುವನ್ನ ನಿರ್ದೇಶ ಮಾಡುವ ಮೂಲಕವಾಗಿ ಮಂಗಳಾಚರಣೆಯನ್ನ ಮಾಡಬಹುದು. ಈ 3 ರೀತಿಯಾದ ಮಂಗಳಾಚರಣೆಯಲ್ಲಿ ನಮಸ್ಕಾರ ರೂಪವಾಗಿರ್ತಕ್ಕಂತಹ ಮಂಗಳಾಚರಣೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಂಗಳಾಚರಣೆ. ನಾವು ಯಾರಿಗೇ ನಮಸ್ಕಾರವನ್ನ ಮಾಡಬೇಕಾಗಿದ್ರೆ ಅದು ಸರ್ವೋತ್ತಮನಾದ ಭಗವಂತನಿಗೆನೇ ಮಾಡಬೇಕು. ಅವನು ಸರ್ವೋತ್ತಮ, ಸರ್ವಶ್ರೇಷ್ಠ. ಹಾಗಾಗಿ ಅಂತಹ ಭಗವಂತನಿಗೆ ನಮಸ್ಕಾರ ಮಾಡುವ, ಅವನನ್ನ ಪ್ರಾರ್ಥನೆ ಮಾಡುವ ಮಂಗಳ ಅದು ಸರ್ವೋತ್ಕೃಷ್ಟವಾದ ಮಂಗಳ. ಹಾಗಾಗಿ ಅದನ್ನೇ ನಾವು ಮಾಡಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ವೇದವ್ಯಾಸ ದೇವರು ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸತ್ಯಂ ಪರಂ ಧೀಮಹಿ ಅಂತ ಕೊನೆಯಲ್ಲಿ
ಸತ್ಯನಾಮಕನಾದ ಆ ಭಗವಂತನನ್ನ, ಪರಂ ಸರ್ವೋತ್ತಮನಾಗಿರ್ತಕ್ಕಂತಹ ಆ ಭಗವಂತನನ್ನ ಧೀಮಹಿ ಧ್ಯಾನ ಮಾಡ್ತೇವೆ ಅಂತ ಅರ್ಥ. ಆ ಭಗವಂತನ ಧ್ಯಾನವನ್ನ ಮಾಡುವ ಮೂಲಕ ಮಂಗಳವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಭಗವಂತನನ್ನ ಧ್ಯಾನ ಮಾಡಬೇಕು, ಭಗವಂತನನ್ನ ನಮಸ್ಕಾರ ಮಾಡಬೇಕು, ಸ್ತೋತ್ರ ಮಾಡಬೇಕು ಅಂತಂದ್ರೆ ಆ ಭಗವಂತ ಯಾರು, ಅವನು ಹೇಗಿದ್ದಾನೆ ಅಂತ ಭಗವಂತನ ಜ್ಞಾನವಿಲ್ಲದೆ ಅವನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಎಂಥವನು ಅಂತ ಗೊತ್ತಿದ್ರೆ ಇಂಥ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ಬೋದು. ಹಾಗಾಗಿ ಆ ಭಗವಂತ ಎಂಥವನು, ಅವನನ್ನ ನಾವು ಹೇಗೆ ತಿಳ್ಕೊಳ್ಳೋದು, ಯಾರು ಆ ಭಗವಂತ ಅಂತ ನಮಗೆ ಮೊದಲು ಪ್ರಶ್ನೆ ಬರ್ತದೆ. ಅದಕ್ಕೆ ಈ ಹಿಂದೆ ಆ ಭಗವಂತನಿಗೆ ಅನೇಕ ವಿಶೇಷಣಗಳನ್ನ ಕೊಟ್ಟು ಆ ಭಗವಂತನ ಪರಿಚಯವನ್ನ ನಮಗೆ ಮಾಡಿಸಿಕೊಡ್ತಾರೆ. ಈ ಭಾಗವತ ಅಂತನ್ನೋದು ಎಲ್ಲ ಶಾಸ್ತ್ರಗಳ ಸಾರಭೂತವಾಗಿರ್ತಕ್ಕಂತಹ ಗ್ರಂಥ ಅಂತ ಆಚಾರ್ಯರು ಅದರ ವ್ಯಾಖ್ಯಾನವನ್ನ ಬರೆಯುವಾಗ ನಮಗೆ ತಿಳಿಸಿಕೊಡ್ತಾರೆ. ಇದು ಎಲ್ಲ ವೇದಗಳ ಅಭಿಪ್ರಾಯವನ್ನ ಒಂದು ಭಾಗವತದಲ್ಲಿ ನಮಗೆ ವೇದವ್ಯಾಸ ದೇವರು ಹಿಡಿದಿಟ್ಟಿದ್ದಾರೆ. ಇದರ ಸೂಚನೆಯನ್ನ ವ್ಯಾಸರೇ ನಮಗೆ ಈ ಪದ್ಯದಲ್ಲಿ ಕೊನೆಯಲ್ಲಿ ಧೀಮಹಿ ಅನ್ನೋ ಪದವನ್ನ ಬಳಸುವ ಮೂಲಕ ಕೊಡ್ತಾ ಇದ್ದಾರೆ. ಇಲ್ಲಿ ಧೀಮಹಿ ಅಂತಂದ್ರೆ ಧ್ಯಾನ ಮಾಡ್ತೇನೆ ಅಂತ ಅರ್ಥ. ಇದು ವೈದಿಕವಾದ ಪ್ರಯೋಗ, ಲೌಕಿಕ ಪ್ರಯೋಗ ಇಲ್ಲ. ಲೌಕಿಕದಲ್ಲಿ ಸಂಸ್ಕೃತದಲ್ಲಿ ನೀವು ವ್ಯಾಕರಣದ ಪ್ರಕಾರ ವಿಚಾರ ಮಾಡಿದ್ರೆ ಧೀಮಹಿ ಅಂತ ರೂಪ ಇಲ್ಲ. ಧೀಮಹಿ ಅಂತ ಅನ್ನೋದು ತಪ್ಪಾಗ್ತದೆ. ಧ್ಯಾಯೇಮ ಅಂತ ಆಗಬೇಕು. ಜೈ ಚಿಂತಾಯಾಮ್ ಅಂತ ಧಾತುವನ್ನ ನಾವು ವಿಚಾರ ಮಾಡಿದರೆ ಧ್ಯಾಯೇಮ ಧ್ಯಾನ ಮಾಡ್ತೇವೆ ಅಂತ ಆಗಬೇಕು ಹೊರತು ಧೀಮಹಿ ಅಂತ ಪ್ರಯೋಗ ಇಲ್ಲ ಲೌಕಿಕದಲ್ಲಿ. ಆದ್ರೆ ವೇದದಲ್ಲಿ ಧೀಮಹಿ ಅನ್ನೋ ಪ್ರಯೋಗ ನಾವು ಗಾಯತ್ರಿ ಮಂತ್ರದಲ್ಲಿ ನೋಡ್ತೇವೆ. ತತ್ಸವಿತುಹು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅನ್ನಲ್ಲಿ ಧೀಮಹಿ ಅನ್ನೋ ಪದ ಇದೆ. ಈ ಗಾಯತ್ರಿ ಮಂತ್ರದಲ್ಲಿ ಬರುವ ಧೀಮಹಿ ಎಂಬತಕ್ಕಂತಹ ವೈದಿಕವಾದ ಪ್ರಯೋಗವನ್ನ ವ್ಯಾಸರು ನಮಗೆ ಇಲ್ಲಿ ಮಾಡ್ತಾ ನಮಗೇನು ಸೂಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಇದು ವೇದಗಳ ಸಾರಭೂತವಾಗಿದೆ. ವೇದಗಳ ಅರ್ಥವನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇದು ಗಾಯತ್ರಿ ಭಾಷ್ಯ ರೂಪೋಸೌ ಅಂತಾರೆ ಆಚಾರ್ಯ. ಗಾಯತ್ರಿ ಮಂತ್ರದ ಭಾಷ್ಯ ರೂಪದಲ್ಲಿ ಈ ಭಾಗವತ ಗ್ರಂಥ ಇದೆ ಅಂತ ಇದನ್ನ ಸೂಚನೆ ಮಾಡ್ತಾ ಇದ್ದಾರೆ. ಧೀಮಹಿ ಅಂತನ್ನೋ ಗಾಯತ್ರಿ ಮಂತ್ರದ ಪದವನ್ನ ಬಳಸುವ ಮೂಲಕ ಗಾಯತ್ರಿ ಮಂತ್ರ ಏನು ಹೇಳ್ತದೋ ಅದನ್ನೇ ನಾನು ಈ ಭಾಗವತದಲ್ಲಿ ಹೇಳ್ತೇನೆ ಅಂತ. ಈ ಮುಂದೆ 18,000 ಶ್ಲೋಕಗಳೇನಿದೆ ಭಾಗವತದಲ್ಲಿ, ಆ 18,000 ಶ್ಲೋಕಗಳಲ್ಲಿ ಬರುವ ಒಟ್ಟು ತಾತ್ಪರ್ಯ ಏನು ಅನ್ನೋದನ್ನೇ ಮೊದಲನೇ ಈ ಮಂಗಳಾಚರಣೆ ಶ್ಲೋಕದಲ್ಲೇನೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾರೆ ವೇದವ್ಯಾಸದೇವರು. ಇದು ಒಂದು ಅದ್ಭುತವಾದ ಶೈಲಿ. ಮುಂದೆ ಗ್ರಂಥದಲ್ಲಿ ನಾವು ತೊಡಗಬೇಕು, ಭಾಗವತವನ್ನ ಅಧ್ಯಯನ ಮಾಡಬೇಕು ಅಂತ ನಾವು ಹೊರಡ್ತಾ ಇದ್ದೇವೆ. ಈ ಭಾಗವತದಲ್ಲಿ ಏನಿದೆ, ಯಾಕೆ ಇದನ್ನ ಅಧ್ಯಯನ ಮಾಡಬೇಕು ಅಂತ ಅನ್ನೋದು ಗೊತ್ತಿಲ್ಲದೆ ಇದ್ದವ್ರಿಗೆ ಭಾಗವತವನ್ನ ಓದಬೇಕು ಅನ್ನೋ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಯಾಕೆ ಓದಬೇಕು, ಇದರಲ್ಲಿ ಏನಿದೆ, ಇದರ ಪ್ರಯೋಜನ ಏನು, ಅದನ್ನ ನಾವು ತಿಳ್ಕೊಂಡಾಗ ಮಾತ್ರ ಮುಂದೆ ಗ್ರಂಥದಲ್ಲಿ ನಮಗೆ ಪ್ರವೃತ್ತಿ ಆಗ್ತದೆ. ಹಾಗಾಗಿ ಪ್ರಾರಂಭದಲ್ಲೇನೆ ಅದರಲ್ಲಿ ಬರುವ ವಿಷಯವನ್ನ ಸಂಕ್ಷಿಪ್ತವಾಗಿ ತಿಳಿಸಿಬಿಟ್ರೆ ಓದುವವರಿಗೆ ಅನುಕೂಲ ಆಗ್ತದೆ. ಭಾಗವತದಲ್ಲಿ ಏನು ಹೇಳುತ್ತೇವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅದನ್ನೇ ಆಚಾರ್ಯರು ಗಾಯತ್ರಿ ಭಾಷ್ಯ ರೂಪೋಸೌ ಸರ್ವ ವೇದಾರ್ಥ ಬೃಂಹಿತ ಅಂತ ತಿಳಿಸಿಕೊಟ್ರು ನಮಗೆ. ಅಂದ್ರೆ ಎಲ್ಲ ವೇದಗಳ ಅರ್ಥ ಇದರಲ್ಲಿದೆ, ಗಾಯತ್ರಿಯ ಭಾಷ್ಯ ರೂಪವಾಗಿದೆ ಅಂತ. ಇದೆರಡಕ್ಕೂ ಒಂದೇ ಅರ್ಥ. ಎಲ್ಲ ವೇದಗಳ ಅರ್ಥ ಅಂದ್ರು ಗಾಯತ್ರಿ ಭಾಷ್ಯ ಅಂದ್ರು ಒಂದೇ. ಹೇಗೆ ಅಂದ್ರೆ ವೇದಗಳು ಹುಟ್ಟಿದ್ದೇ ಗಾಯತ್ರಿ ಮಂತ್ರದಿಂದ. ನಮಗೆ ಮೊದಲಿದ್ದದ್ದು ಓಂಕಾರ.
ಓಂಕಾರಾಥ ಶಬ್ದವು ಬ್ರಹ್ಮಣ ಪುರ ವಿನಿರ್ಮಿತವು ಅಂತ ಮೊದಲು ಭಗವಂತ ಓಂಕಾರವನ್ನ ಸೃಷ್ಟಿ ಮಾಡಿದ. ಆ ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ 3 ಅಕ್ಷರಗಳು ನಮಗೆ ಕಾಣಿಸ್ತದೆ ಮೇಲೆ. ಅದಲ್ಲದೆ ಇನ್ನೂ 5 ಇದೆ. ನಾದ, ಬಿಂದು, ಶಾಂತ, ಅತಿಶಾಂತ ಅಂತೆಲ್ಲ ಇದೆ. ನಮಗೆ ಮೇಲೆ ಕಾಣಿಸ್ತಕ್ಕಂಥದ್ದು 3: ಅಕಾರ, ಉಕಾರ, ಮಕಾರ. ನಾದವನ್ನು ಬೇಕಾದ್ರೆ ಇಟ್ಕೊಳ್ಳೋಣ, ಅದು ಕಾಣಿಸ್ತದೆ ಅಂತ ಇಟ್ಕೊಳ್ಳೋಣ. ಈ 3 ಅಕ್ಷರಗಳ ಗಾಯತ್ರಿ ಮುಂದೆ ವಿಸ್ತಾರವಾಗಿ ಭೂಹು ಭುವಃ ಸ್ವಹ ಎಂಬುದಾಗಿ 3 ವ್ಯಾಹೃತಿ ಆಯ್ತು. ಸ್ವಲ್ಪ ವಿಸ್ತಾರ ಆಯ್ತು ಗಾಯತ್ರಿ. 3 ಅಕ್ಷರ ಇದ್ದದ್ದು 3 ವ್ಯಾಹೃತಿ ಆಯ್ತು. ಭೂಹು ಭುವಃ ಸ್ವಹ ಅಂತ. ಈ ಭೂಹು ಭುವಃ ಸ್ವಹ ಅಂತನ್ನೋ ವ್ಯಾಹೃತಿ ಏನಿದೆ 3 ಅಕ್ಷರಗಳದ್ದು, ಇದು ಇನ್ನೂ ವಿಸ್ತಾರ ಆಗಿ 3 ಪಾದದ ಗಾಯತ್ರಿ ಆಯ್ತು. ತತ್ಸವಿತುರ್ವರೆಣ್ಯಂ ಅನ್ನೋದು ಭೂಹು ಎಂಬತಕ್ಕಂಥದ್ದು ವಿಸ್ತಾರ. ಭುವಃ ಎಂಬ 2ನೇ ವ್ಯಾಹೃತಿಯ ವಿಸ್ತಾರವಾಗಿ ಭರ್ಗೋ ದೇವಸ್ಯ ಧೀಮಹಿ ಅಂತ 1 ಪಾದ 2ನೇದ್ದು ಹುಟ್ಟುಕೊಂಡು, ಆಮೇಲೆ ಸ್ವಹ ಎಂಬುದರ ವಿಸ್ತಾರವಾಗಿ ಧಿಯೋ ಯೋನಃ ಪ್ರಚೋದಯಾತ್ ಎಂಬತಕ್ಕಂತಹ 3ನೇ ಪಾದ ಹುಟ್ಕೊಂಡು, ಹೀಗೆ 3 ಪಾದದ ಗಾಯತ್ರಿ ಆಯ್ತು. 1 ಓಂಕಾರ. 1 ಓಂಕಾರ 3 ವ್ಯಾಹೃತಿಯಾಗಿ ಆಮೇಲೆ 3 ಪಾದದ ಗಾಯತ್ರಿ ಆಯ್ತು. ಆ 3 ಪಾದದ ಗಾಯತ್ರಿ ಇನ್ನೂ ವಿಸ್ತಾರವಾಗಿ 3 ವರ್ಗದ ಪುರುಷ ಸೂಕ್ತ ಆಯ್ತು. ಮೊದಲನೇ ವರ್ಗ ಗಾಯತ್ರಿ ಮಂತ್ರದ 1ನೇ ಪಾದದ ವಿವರಣೆ, 2ನೇ ವರ್ಗ 2ನೇ ಪಾದದ ವಿವರಣೆ, 3ನೇ ವರ್ಗ ಪುರುಷ ಸೂಕ್ತ 3ನೇ ಪಾದದ ವಿವರಣೆ ಅಂತ ಹೀಗೆ ಆ ಗಾಯತ್ರಿ ಮಂತ್ರದ ವಿಸ್ತಾರವಾಗಿ ಪುರುಷ ಸೂಕ್ತ ಬಂತು. ಹಾಗಾಗಿ ಪುರುಷ ಸೂಕ್ತ ಬಹಳ ಶ್ರೇಷ್ಠವಾದ ಸೂಕ್ತ ಅಂತ ನಾವು ಹೇಳ್ತೇವೆ. ಆ ಪುರುಷ ಸೂಕ್ತ ಅದು ಎಲ್ಲ ವೇದಗಳಲ್ಲೂ ಬರ್ತದೆ. ಈ ಪುರುಷ ಸೂಕ್ತ ಏನು 3 ವರ್ಗದ ಪುರುಷ ಸೂಕ್ತ ಇದೆ, ಅದೇ ವಿಸ್ತಾರವಾಗಿ 3 ವೇದಗಳಾಯ್ತು. ಆಮೇಲೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3 ವಿಭಾಗಗಳಾಗಿ ಇಡೀ ವೇದ ಅನ್ನೋದು ಗಾಯತ್ರಿ ಮಂತ್ರದ ವಿವರಣೆ ಆಯ್ತು. ಆಮೇಲೆ ಅಥರ್ವ ಮುನಿ ಕಂಡುಕೊಂಡ ಒಂದು ಪ್ರತ್ಯೇಕವಾದ ವೇದವನ್ನ ಅಥರ್ವಣ ವೇದ ಅಂತ ಕರೆದ್ರು. ಅದು ಸಾಧಾರಣವಾಗಿ ಈ 3 ವೇದಗಳಲ್ಲೇನೆ ಸೇರಿರ್ತಕ್ಕಂತಹ ಮಂತ್ರಗಳೇ ಅದರಲ್ಲಿ ಹೆಚ್ಚಾಗಿ ಅದನ್ನ ಅವರು ಪ್ರತ್ಯೇಕವಾಗಿ ಒಂದು ಸಂಗ್ರಹ ಮಾಡಿದ್ರು. ಹಾಗಾಗಿ 4ನೇ ವೇದ ಅಂತ ಅದನ್ನ ಕರೀತೇವೆ. ಅಂತೂ ಪ್ರಧಾನವಾಗಿ ವೇದಕ್ಕೆ ತ್ರಯಿ ಅಂತ ಹೆಸರು. ತ್ರಯಿ ಅಂದ್ರೆ ವೇದ, ತ್ರಯಿ ಅಂದ್ರೆ 3 ಅಂತ ಅರ್ಥ. ಗದ್ಯ, ಪದ್ಯ ಮತ್ತು ಗಾನಬದ್ಧವಾಗಿರ್ತಕ್ಕಂತಹ ರೂಪದಲ್ಲಿ ಇರ್ತಕ್ಕಂತಹ ವೇದಗಳನ್ನ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಹೀಗೆ ಆ ವೇದಗಳ ವಿಸ್ತಾರ ಆಯ್ತು. ಹಾಗಾದ್ರೆ ಗಾಯತ್ರಿ ಮಂತ್ರದ ವಿಸ್ತಾರವೇ ಸಕಲ ವೇದಗಳು ಅಂತಂದಾಗ ಗಾಯತ್ರಿ ಮಂತ್ರದ ಭಾಷ್ಯವನ್ನ ನಾನು ಹೇಳುತ್ತೇನೆ ಅಂದ್ರು, ಎಲ್ಲ ವೇದಗಳ ಅರ್ಥವನ್ನ ಹೇಳುತ್ತೇನೆ ಅಂದ್ರೆ ಒಂದೇ ಅರ್ಥ ಆಯ್ತಲ್ವಾ. ಅದನ್ನೇ ಆಚಾರ್ಯರು ನಮಗೆ ತಿಳಿಸಿಕೊಟ್ರು. ಈ ಭಾಗವತ ಗಾಯತ್ರಿ ಮಂತ್ರದ ಭಾಷ್ಯ ರೂಪದಲ್ಲಿ ಇದೆ. ಮತ್ತೊಂದು ಇಡೀ ವೇದಗಳ ಅರ್ಥವನ್ನ ತಿಳಿಸಿಕೊಡುತ್ತದೆ ಅಂತ. ಹಾಗಾಗಿ ಈ ಭಾಗವತ ಧೀಮಹಿ ಅನ್ನೋ ಪದವನ್ನ ಸೂಚನೆ ಮಾಡುವ ಮೂಲಕವಾಗಿ ವೇದವ್ಯಾಸ ದೇವರು ನಮಗೆ ಎಲ್ಲ ವೇದಗಳ ಅರ್ಥವನ್ನ ನಾನು ಈ ಭಾಗವತದಲ್ಲಿ ಹೇಳುತ್ತೇನೆ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ. ವೇದಗಳ ಅರ್ಥವನ್ನ ತಿಳಿಸ್ಲಿಕ್ಕೋಸ್ಕರನೇ ವೇದವ್ಯಾಸ ದೇವರು ಎಲ್ಲ ವೇದಗಳ ನಿರ್ಣಯವನ್ನ ಮಾಡ್ಲಿಕ್ಕೋಸ್ಕರ ಅಂತ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರದ ಸಹಾಯವಿಲ್ಲದೆ ವೇದಗಳನ್ನ ಅಧ್ಯಯನ ಮಾಡಲೇಬಾರದು. ಅದು ಅಪಾರ್ಥವೇ ಆಗ್ತದೆ ಹೊರತು ನಮಗೆ ವೇದದ ಸರಿಯಾದ ಅರ್ಥ ನಮಗೆ ಸಿಗೋದಿಲ್ಲ. ಹಾಗಾಗಿ ವೇದಗಳಿಗೆ ಯಾವುದೇ ಭಾಗದ ವೇದಕ್ಕೆ ನಾವು ಅರ್ಥವನ್ನ ನೋಡಬೇಕಾಗಿದ್ರೆ ಬ್ರಹ್ಮಸೂತ್ರಗಳ ಸಹಾಯ ಬೇಕೇ ಬೇಕು. ಹಾಗೆ 564 ಬ್ರಹ್ಮಸೂತ್ರಗಳನ್ನ ವೇದವ್ಯಾಸ ದೇವರು ರಚನೆ ಮಾಡಿದ್ರು. ಇದು ವೇದಗಳ ಅರ್ಥವನ್ನ ನಿರ್ಣಯ ಮಾಡ್ಲಿಕ್ಕೋಸ್ಕರ ಹೊರಟಿರ್ತಕ್ಕಂತಹ ಗ್ರಂಥ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಅಂತ ಕರೀತಾರೆ. ಅಂತಹ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಸೂತ್ರ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ, ಇದು ಮೊದಲನೇ ಸೂತ್ರ. ಅಂದ್ರೆ ವೇದವ್ಯಾಸ ದೇವರು ಅಲ್ಲಿ ಹೇಳ್ತಾರೆ ಬ್ರಹ್ಮನನ್ನ ಜಿಜ್ಞಾಸ ಮಾಡಬೇಕು ಅಂತ.
ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಅಂತ ಮೊದಲನೇ ಸೂತ್ರದಲ್ಲಿ ವೇದಗಳ ನಿರ್ಣಯವನ್ನ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತಹ ಆ ವೇದವ್ಯಾಸ ದೇವರು ಬ್ರಹ್ಮನನ್ನ ಜಿಜ್ಞಾಸ ಮಾಡಬೇಕು ಅಂತ ಮೊದಲು ಪ್ರತಿಜ್ಞೆ ಮಾಡಿದ್ರು. ಇದು ಸಕಲ ವೇದಗಳ ಸಾರ. ಇದು ಬ್ರಹ್ಮ ಜಿಜ್ಞಾಸ ಕರ್ತವ್ಯ, ಇದು ಆದೇಶ, ಸಕಲ ವೇದಗಳ ಸಾರ. ಎಲ್ಲ ವೇದಗಳು ಕೂಡ ಬ್ರಹ್ಮ ಜಿಜ್ಞಾಸ ಮಾಡ್ತಾ ಇದೆ. ಬ್ರಹ್ಮ ಅಂದ್ರೆ ಏನು ಅಂತ ಬ್ರಹ್ಮನನ್ನ ಜಿಜ್ಞಾಸ ಮಾಡ್ಲಿಕ್ಕೋಸ್ಕರನೇ ಎಲ್ಲ ವೇದಗಳು ಹೊರಟದ್ದು. ಎಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂದ್ರೆ ಅದು ಬ್ರಹ್ಮ ಜಿಜ್ಞಾಸ. ಬ್ರಹ್ಮನನ್ನ ಜಿಜ್ಞಾಸ ಮಾಡಬೇಕು. ಜಿಜ್ಞಾಸ ಅಂದ್ರೆ ವಿಚಾರ ಅಂತ ಅರ್ಥ. ವಿಚಾರ ಮಾಡಬೇಕು, ತಿಳ್ಕೊಳ್ಬೇಕು ಅನ್ನೋದು ಉಪನಿಷತ್ತಿನ ಆದೇಶ. ಈ ರೀತಿ ಹೇಳಿದ ತಕ್ಷಣದಲ್ಲಿ ನಮಗೆ ಪ್ರಶ್ನೆ ಬರ್ತದೆ, ಕಿಂ ತದ್ ಬ್ರಹ್ಮ ಅಂತ. ಆ ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ನೀವು ಹೇಳಿದ್ರಿ. ಆ ಬ್ರಹ್ಮ ಅಂದ್ರೆ ಏನು, ಅವನು ಹೇಗಿದ್ದಾನೆ ಅಂತ ಗೊತ್ತಾದ್ರೆ ತಾನೇ ಜಿಜ್ಞಾಸ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಮೊದಲೇನೋ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ನೀವು ಹೇಳಿಬಿಟ್ರಿ. ಬ್ರಹ್ಮ ಅಂದ್ರೆ ಏನು ಅದನ್ನು ಹೇಳಿ ಅಂತ ಮುಂದೆ ಪ್ರಶ್ನೆ ಬರ್ತದೆ. ಕಿಂ ತದ್ ಬ್ರಹ್ಮ, ಬ್ರಹ್ಮನ ಲಕ್ಷಣ ಏನು ಅಂತ ಪ್ರಶ್ನೆ ಬಂದಾಗ ಎರಡನೇ ಸೂತ್ರವಾಗಿ ವೇದವ್ಯಾಸ ದೇವರು ಜನ್ಮಾದ್ಯಸ್ಯ ಯತಃ ಅಂತ ಮಾಡಿದರು. ಓಂ ಜನ್ಮಾದ್ಯಸ್ಯ ಯತಃ ಓಂ ಎಂಬುದಾಗಿ ಲಕ್ಷಣವನ್ನ ಹೇಳಲಿಕ್ಕೋಸ್ಕರ ಮಾಡಿರ್ತಕ್ಕಂತಹ ಸೂತ್ರ. ಹಾಗಾಗಿ ಇದು ಭಗವಂತನ ಲಕ್ಷಣವನ್ನ ತಿಳಿಸ್ತಾ ಇದೆ ಈ ಸೂತ್ರ. ಜನ್ಮಾದ್ಯಸ್ಯ ಅಂತ ಎರಡನೇ ಸೂತ್ರ ಇದೆ. ಎರಡನೇ ಸೂತ್ರವನ್ನೇ ಭಾಗವತದ ಪ್ರಾಂಗಳ ಮಾಡುವಾಗ ವೇದವ್ಯಾಸ ದೇವರು ತಗೊಂಡಿದ್ದಾರೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಅಂತ ಪ್ರಾರಂಭ ಮಾಡುವಾಗ್ಲೇನೆ ಜನ್ಮಾದ್ಯಸ್ಯ ಯತಃ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರಿಂದ ಏನು ಗೊತ್ತಾಗತ್ತೆ, ಬ್ರಹ್ಮಸೂತ್ರದಲ್ಲಿ ಏನು ಹೇಳ್ತಾ ಇದ್ದಾರೋ ಅದನ್ನೇ ಬ್ರಹ್ಮಸೂತ್ರಗಳು ಹೇಳೋದೇನು, ವೇದಗಳ ಅರ್ಥವನ್ನ ಬ್ರಹ್ಮಸೂತ್ರಗಳೇ ನಿರ್ಣಯ ಮಾಡ್ಲಿಕ್ಕೆ ಹೊರಟಿದೆ. ವೇದಗಳ ಅರ್ಥವನ್ನ ತಿಳಿಸಿಕೊಡ್ಲಿಕ್ಕೆ ಬ್ರಹ್ಮಸೂತ್ರಗಳು ಹೊರಟಿದೆ. ಆ ಬ್ರಹ್ಮಸೂತ್ರವನ್ನ ನೇರವಾಗಿ ಒಂದು ಅಕ್ಷರವೂ ಆ ಕಡೆ ಈ ಕಡೆ ಇಲ್ಲದೆ ಆ ಬ್ರಹ್ಮಸೂತ್ರವನ್ನೇ ಇಲ್ಲಿ ಪ್ರಾರಂಭದಲ್ಲಿ ವೇದವ್ಯಾಸ ದೇವರು ಬಳಸುವ ಮೂಲಕವಾಗಿ ಈ ಭಾಗವತ ಬ್ರಹ್ಮಸೂತ್ರದ ಅರ್ಥವನ್ನೇ ಹೇಳ್ತಾ ಇದೆ. ಬ್ರಹ್ಮಸೂತ್ರದಲ್ಲಿ ಏನ್ ಹೇಳ್ತಾ ಇದ್ದೇವೋ ಅದನ್ನೇ ಭಾಗವತದಲ್ಲಿ ನಾವು ಹೇಳ್ತೇವೆ ಅಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಓಂ ಜನ್ಮಾದ್ಯಸ್ಯ ಯತಃ ಓಂ ಎಂಬ ಎರಡನೇ ಸೂತ್ರ ನಮಗೆ ಭಗವಂತನ ಲಕ್ಷಣವನ್ನ ತಿಳಿಸಿಕೊಡ್ತಾ ಇದೆ. ಅದನ್ನ ಇಲ್ಲಿ ಹೇಳ್ತಾರೆ, ಈ ಜಗತ್ತು ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಮೊದಲಾದವುಗಳನ್ನ ಯಾರು ಮಾಡ್ತಾನೋ ಅವನೇ ಭಗವಂತ ಅಂತ ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಭಗವಂತ ಯಾರು ಅಂತ ಕೇಳಿದ ತಕ್ಷಣದಲ್ಲಿ, ಈಗ ಹಸು ಅಂದ್ರೆ ಏನು, ಗೋ ಅಂದ್ರೆ ಏನು ಅಂತ ಕೇಳಿದ ತಕ್ಷಣ ಒಂದು ಗೋವನ್ನ ಕೊಂಬು ಹಿಡ್ಕೊಂಡು ಎಳ್ಕೊಂಡು ಬಂದು ತೋರಿಸಿ ಇದು ಗೋವು ಅಂತ ತೋರಿಸ್ತೀವಿ ನಾವು. ಆ ರೀತಿ ಭಗವಂತ ಯಾರು, ಭಗವಂತ ಹೇಗಿದ್ದಾನೆ ಅಂತ ಕೇಳಿದ ತಕ್ಷಣದಲ್ಲಿ ಭಗವಂತನನ್ನ ಎದುರಿಗೆ ನಿಲ್ಲಿಸಿ ಇವನೇ ಭಗವಂತ ಅಂತ ತೋರ್ಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅವನು ಸದಾಗಮೈಕ ವಿಜ್ಞೇಯ, ವೇದಗಳಿಂದ ಮಾತ್ರ ಅವನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಪ್ರತ್ಯಕ್ಷವಾಗಿ ನಾವು ನೋಡ್ಲಿಕ್ಕೆ ಅವನನ್ನ ಸಾಧ್ಯ ಇಲ್ಲ. ಅವನು ಅವ್ಯಕ್ತ ಸ್ವರೂಪ. ಹಾಗೆ ಅವನು ಅಷ್ಟು ಸುಲಭದಲ್ಲಿ ವ್ಯಕ್ತನಾಗತಕ್ಕಂಥವನಲ್ಲ. ಹಾಗಾಗಿ ಅವ್ಯಕ್ತ ಸ್ವರೂಪನಾದ ಆ ಭಗವಂತನನ್ನ ಗೋವಿನ ಕೊಂಬು ಹಿಡ್ಕೊಂಡು ಎಳ್ಕೊಂಡು ಬಂದು ತೋರಿಸಿದ ಹಾಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಜನ್ಮಾದ್ಯಸ್ಯ ಯತಃ, ಯಾರಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಮೊದಲಾದವುಗಳಾಯ್ತೋ ಅವನನ್ನೇ ಭಗವಂತ ಅಂತ ತಿಳ್ಕೊಳ್ಳಿ ಅಂತ ಭಗವಂತನ ಲಕ್ಷಣವನ್ನ ಈ ಸೂತ್ರದಲ್ಲಿ ಹೇಳಿದ್ದಾರೆ. ಇಲ್ಲಿ ಜನ್ಮ ಆದಿ ಅಸ್ಯ ಯತಃ ಅಂತ ಇದೆ. ಜನ್ಮ ಅಂದ್ರೆ ಹುಟ್ಟು, ಈ ಜಗತ್ತಿನ ಸೃಷ್ಟಿ ಅಂತ ಅರ್ಥ. ಜಗತ್ತಿನ ಸೃಷ್ಟಿ ಮತ್ತು ಆದಿ ಅಂತ ಇದೆ. ಇಲ್ಲಿ ಬರೀ ಸೃಷ್ಟಿಯನ್ನ ಮಾತ್ರ ಹೇಳಲಿಲ್ಲ, ಆದಿ ಅಸ್ಯ ಯತಃ. ಅಸ್ಯ ಅಂದ್ರೆ ಈ ಜಗತ್ತಿನ, ಜನ್ಮಾದಿ ಜನ್ಮ ಮೊದಲಾದವುಗಳು ಯಾರಿಂದ ಯತಃ ಆಗುತ್ತೋ ಅವನು ಅಂತ ಅರ್ಥ.
ಆದಿ ಅಂದ್ರೆ ಯಾವ್ದು ಹಾಗಾದ್ರೆ? ಅನ್ಕೊಂಡಿದ್ದೇವೆ ಈ ಜಗತ್ತನ್ನ ಸೃಷ್ಟಿ ಮಾಡಿದವನು ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅನೇಕರು ತಪ್ಪು ತಿಳ್ಕೊಂಡಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಮಾತ್ರ ಈ ಜಗತ್ತನ್ನ ಸೃಷ್ಟಿ ಮಾಡಿದವರು. ವಿಷ್ಣು ನಾರಾಯಣ ಈ ಜಗತ್ತನ್ನ ಸ್ಥಿತಿ ಮಾಡ್ತಾ ಇದ್ದಾನೆ, ರುದ್ರ ಈ ಜಗತ್ತನ್ನ ಸಂಹಾರ ಮಾಡ್ತಾನೆ ಅಂತ ಹೀಗೆ ತ್ರಿಮೂರ್ತಿಗಳು ಸೇರಿ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯ ಇದನ್ನ ಮಾಡ್ತಾರೆ ಅಂತ ಅನೇಕರು ತಿಳ್ಕೊಂಡಿದ್ದಾರೆ. ಈಗ ನೀವು ಹೇಳ್ತಾ ಇದ್ದೀರಿ ಜಗತ್ತಿನ ಸೃಷ್ಟಿ ಮಾಡಿದವನು ಬ್ರಹ್ಮ ಅಂತ. ಯಾರಿದು ಬ್ರಹ್ಮ ಅಂದ್ರೆ ಏನು? ಇಲ್ಲಿ ಬ್ರಹ್ಮ ಅನ್ನೋ ಶಬ್ದ ಇದೆಯಲ್ಲ, ಬಹಳ ನಾವು ಇದನ್ನ ಕೇರ್ಫುಲ್ ಆಗಿ ವಿಚಾರ ಮಾಡಬೇಕು. ಬ್ರಹ್ಮ ಅಂತ ಹೇಳಿದ್ರೆ ಅದು ನಪುಂಸಕಲಿಂಗ ಬ್ರಹ್ಮ ಶಬ್ದ. ಬ್ರಹ್ಮ ಅಂತ ಅದನ್ನ ದೀರ್ಘ ಎಳೆದ್ರೆ ಅದು ಪುಲ್ಲಿಂಗ ಬ್ರಹ್ಮ ಶಬ್ದ ಆಗ್ತದೆ. ಬ್ರಹ್ಮ ಅಂತ ನಾವು ಎಳೆದರೆ ಪುಲ್ಲಿಂಗ ಬ್ರಹ್ಮ ಅನ್ನೋ ಶಬ್ದ ಏನಿದೆ ಇದು ಚತುರ್ಮುಖ ಬ್ರಹ್ಮದೇವರನ್ನ ಹೇಳುತ್ತದೆ. ಬ್ರಹ್ಮ ಎಂಬತಕ್ಕಂತಹ ನಪುಂಸಕಲಿಂಗದ ಬ್ರಹ್ಮ ಶಬ್ದ ಏನಿದೆ ಅದು ಸರ್ವೋತ್ತಮನಾದ ಶ್ರೀಮನ್ ನಾರಾಯಣನನ್ನ ಹೇಳ್ತಕ್ಕಂತಹ ಶಬ್ದ. ಶಾಸ್ತ್ರಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನನ್ನ ಕರೆಯುವಾಗ ಬ್ರಹ್ಮ ಅನ್ನೋ ನಪುಂಸಕಲಿಂಗ ಶಬ್ದದಿಂದಲೇನೆ ಹೇಳೋದು. ಹಾಗಾಗಿ ಬ್ರಹ್ಮ ಜಿಜ್ಞಾಸ ಎಂಬಲ್ಲಿರ್ತಕ್ಕಂತಹ ಬ್ರಹ್ಮ ಅಂದ್ರೆ ಸರ್ವೋತ್ತಮನಾದ ಭಗವಂತ ಶ್ರೀಮನ್ ನಾರಾಯಣ ಅಂತ ಅರ್ಥ. ಈ ನಾರಾಯಣ ಸರ್ವೋತ್ತಮನಾದ ಭಗವಂತನನ್ನ ಜಿಜ್ಞಾಸ ಮಾಡಬೇಕು ಅಂತಾನೆ ಸಕಲ ಶಾಸ್ತ್ರಗಳು ಆದೇಶವನ್ನ ಮಾಡಿದ್ರು. ಈ ಬ್ರಹ್ಮನ ಲಕ್ಷಣ ಏನು ಅಂತ ಕೇಳಿದಾಗ ಹೇಳಿದ್ದು ಜನ್ಮಾದ್ಯಸ್ಯ ಯತಃ, ಈ ಜಗತ್ತಿನ ಜನ್ಮಾದಿಗಳನ್ನು ಯಾರು ಮಾಡ್ತಾ ಇದ್ದಾನೋ ಅವನು ಅಂತ. ಇಲ್ಲಿ ಜನ್ಮ ಅಂದ ಕೂಡಲೇ ಸೃಷ್ಟಿ, ಆ ಸೃಷ್ಟಿಯನ್ನ ಮಾಡಿದವನು ಚತುರ್ಮುಖ ಬ್ರಹ್ಮ ಅಲ್ವಾ ಅಂತ ಕೆಲವರಿಗೆ ಸಂಶಯ ಬರಬಹುದು. ಆದ್ರೆ ಇಲ್ಲಿ ಆದಿ ಅನ್ನೋ ಪದವನ್ನ ಬಳಸುವ ಮೂಲಕವಾಗಿ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಈ ಜಗತ್ತಿನ ಜನ್ಮ ಮೊದಲಾದ 8 ಯಾರಿಂದ ಆಗತ್ತೋ ಅವನು ಅಂತ ಜನ್ಮಾದಿ ಅಷ್ಟಕರ್ತೃತ್ವವನ್ನ ಹೇಳ್ತಾ ಇದ್ದಾರೆ. ಜನ್ಮಾದಿ 8 ಯಾವ್ದ್ಯಾವ್ದು ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಇದು 8. ಈ 8 ಈ ಜಗತ್ತಿಗೆ ಯಾರಿಂದ ಆಗ್ತದೋ ಅವನೇ ಬ್ರಹ್ಮ ಅಂತ ತಿಳ್ಕೊಳ್ಳಿ ಅಂತ ಅರ್ಥ. ಅಂದ್ರೆ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಿದವನು. ಮೊದಲು ಯಾವುದೂ ಇರಲಿಲ್ಲ ಅಂತ ಉಪನಿಷತ್ತು ಹೇಳ್ತದೆ. ಆವಾಗ ಏನು ಇರ್ಲಿಲ್ಲ, ಭಗವಂತ ಒಬ್ಬನೇ ಇದ್ದ. ಈ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ಭಗವಂತ ಬಯಸಿದ. ಈ ಜಗತ್ತನ್ನ ಸೃಷ್ಟಿ ಮಾಡಿ ತಾನು ಬಿಟ್ಟು ಬಿಡ್ಲಿಲ್ಲ. ಒಬ್ಬ ಕುಂಬಾರ ಒಂದು ಮಡಕೆಯನ್ನ ಸೃಷ್ಟಿ ಮಾಡ್ತಾನೆ, ಪಾಟ್. ಆ ಮಡಕೆಯನ್ನ ಅವನು ತಯಾರು ಮಾಡಿ ಅದನ್ನ ಅವನು ಮಾರಿಬಿಡ್ತಾನೆ, ಯಾರಿಗೋ ಕೊಟ್ಟು ಬಿಡ್ತಾನೆ. ಆಮೇಲೆ ಆ ಮಡಕೆಗೂ ಅವನಿಗೂ ಏನು ಸಂಬಂಧ ಇಲ್ಲ. ಆದ್ರೆ ಭಗವಂತ ಈ ಜಗತ್ತನ್ನ ಹಾಗೆ ಸೃಷ್ಟಿ ಮಾಡಿ ಬಿಟ್ಟು ಬಿಡ್ಲಿಲ್ಲ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅಂತ ಉಪನಿಷತ್ತು ಹೇಳ್ತದೆ. ಈ ಜಗತ್ತನ್ನ ಸೃಷ್ಟಿ ಮಾಡಿ ಭಗವಂತ ಈ ಜಗತ್ತಿನ ಪ್ರತಿಯೊಂದು ಪದಾರ್ಥದ ಒಳಗೂ ಕೂಡ ತಾನು ಹೋಗಿ ಕೂತ. ಆ ಜಗತ್ತು ಇರುವಂತೆ ಮಾಡಿದ. ಸೃಷ್ಟಿ ಮಾಡಿ ಸ್ಥಿತಿಯನ್ನು ಅವನೇ ಮಾಡ್ತಾ ಇದ್ದಾನೆ. ಸ್ಥಿತಿ ಅಂದ್ರೆ ಇರುವಿಕೆ. ಈ ಜಗತ್ತು ಇರುವಂತೆ ನೋಡ್ಕೊಳ್ತಾ ಇದ್ದಾನೆ ಆ ಭಗವಂತ. ಆ ಇರುವಂತೆ ಮಾಡ್ಲಿಕ್ಕೋಸ್ಕರನೇ ಭಗವಂತ ಏನ್ ಮಾಡಿದ ಅಂದ್ರೆ ಪ್ರತಿಯೊಂದು ವಸ್ತುವಿನ ಒಳಗೂ ಹೋಗಿ ಅದೇ ಆಕಾರದಿಂದ ಅದೇ ಹೆಸರಿನಿಂದ ಕರೆಸಿಕೊಂಡು ಅಲ್ಲಿ ಕೂತ. ಇದನ್ನ ಸ್ಥಿತಿ ಅಂತ ಕರೀತಾರೆ. ಹೀಗೆ ಸೃಷ್ಟಿ ಮತ್ತು ಸ್ಥಿತಿ ಇದೆರಡೂ ಆ ಭಗವಂತ ನಡೆಸ್ತಾ ಇದ್ದಾನೆ. ಕೊನೆಗೆ ಒಂದು ಕಾಲದಲ್ಲಿ ಈ ಜಗತ್ತನ್ನ ಭಗವಂತ ಸಂಹಾರ ಮಾಡ್ತಾನೆ. ಸಂಹಾರ ಶಕ್ತಿ ಅದು ರುದ್ರ ಶಕ್ತಿ ಅಂತ ನಾವು ಕೇಳಿದ್ದೇವೆ. ರುದ್ರ ಅಂತಂದ್ರೆ ರುದ್ರನಲ್ಲಿ ರುದ್ರ ರೂಪದಿಂದ ಕೂತು ಸಂಹಾರವನ್ನ ಮಾಡುವವನು ಈ ಭಗವಂತನೇ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅಂತ ಹೇಳ್ತದೆ. ಹಾಗಾಗಿ ಶಿವನ ರೂಪದಲ್ಲಿ ಶಿವನ ಒಳಗೆ ಕೂತು ಇಡೀ ಜಗತ್ತನ್ನ ಸಂಹಾರ ಮಾಡುವ ಶಕ್ತಿ ಅದು ಭಗವಂತ. ಹಾಗಾಗಿ ಸೃಷ್ಟಿ, ಸ್ಥಿತಿ, ಸಂಹಾರ ಇದು ಮೂರೂ ಕೂಡ ಭಗವಂತನೇ ಮಾಡ್ತಕ್ಕಂಥದ್ದು. ಮತ್ತು ಸಂಹಾರ ಆಗುವವರೆಗೆ
ಈ ಜಗತ್ತು ಸೃಷ್ಟಿಯಾದ ನಂತರದಲ್ಲಿ ಏನು ಸ್ಥಿತಿ ಇದೆ ಇರುವಿಕೆ, ಈ ಸಮಯದಲ್ಲಿ ಇದನ್ನ ನಿಯಂತ್ರಣ ಮಾಡುವವನು ಅವನೇ. ಅದು ಹೇಗೆ ಇರಬೇಕು, ಎಲ್ಲೆಲ್ಲಿ ಇರಬೇಕು, ಹೇಗೆ ಇರಬೇಕು, ಏನೇನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಈ ಇಡೀ ಜಗತ್ತಿನ ನಿಯಂತ್ರಣವನ್ನ ಮಾಡ್ತಾ ಇದ್ದಾನೆ ಭಗವಂತ. ಇದನ್ನ ನಿಯಮನ ಅಂತ ಕರೀತಾರೆ. ಇದನ್ನು ಅವನೇ ಮಾಡ್ತಾ ಇದ್ದಾನೆ. ಹೀಗೆ ಸೃಷ್ಟಿ, ಸ್ಥಿತಿ, ಸಂಹಾರ ಮತ್ತು ನಿಯಮನ, ಈ 4 ಎಲ್ಲ ಪ್ರಪಂಚಕ್ಕೆ ನಡೆಯುತ್ತೆ. ಪ್ರಪಂಚದ ಪ್ರತಿಯೊಂದು ವಸ್ತುವಿಗೂ ಕೂಡ ಚರಾಚರಾತ್ಮಕವಾದ ಪ್ರಪಂಚ ಇದು. ಈ ಪ್ರಪಂಚದಲ್ಲಿ ಚೇತನನೂ ಇದೆ, ಅಚೇತನನೂ ಇದೆ. ಚೇತನಾತ್ಮಕವಾದ ಬ್ರಹ್ಮಾದಿಗಳಿಂದ ಹಿಡ್ಕೊಂಡು ತೃಣಪರ್ಯಂತ ಜೀವಿಗಳು, ಅವರು ಚೇತನ ಪ್ರಪಂಚ ಅಂತ ಕರ್ಸ್ಕೊಂಡಿದ್ದಾರೆ. ಅಚೇತನ ಪ್ರಪಂಚ ಅಂದ್ರೆ ಜಡವಾದ ಈ ಜಗತ್ತು. ಈ ಜಡವಾದ ಜಗತ್ತಿಗೂ ಮತ್ತು ಚೇತನವಾದ ಈ ಬ್ರಹ್ಮಾದಿ ಸಕಲ ಜೀವರಾಶಿಗಳಿಗೂ ಕೂಡ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಈ 4 ಕೂಡ ಮಾಡುವವನು ಭಗವಂತನೇ. ಈ 4 ಕೂಡ ಚೇತನಕ್ಕೂ ಅಚೇತನಕ್ಕೂ ಇದು ಕಾಮನ್, ಎರಡಕ್ಕೂ ಇದೆ ಇದು, ಈ 4. ಇನ್ನು ಮೇಲೆ ಬರುವ 4 ಏನಿದೆ, ಆ 4ರಲ್ಲಿ 2 ಕೇವಲ ಚೇತನಕ್ಕೆ, ಇನ್ನು 2 ಅದು ಚೇತನಕ್ಕೆ ಮಾತ್ರ. ಚೇತನಕ್ಕೆ ಮಾತ್ರ ಸಂಬಂಧಪಟ್ಟದ್ದನ್ನ ಮುಂದೆ ಹೇಳ್ತಾ ಇದ್ದಾರೆ. ಮೊದಲು 4 ಇಡೀ ಜಗತ್ತಿಗೆ ಸಂಬಂಧಪಟ್ಟಿದೆ. ಚೇತನಾತ್ಮಕವಾದ ಎಲ್ಲ ಪ್ರಪಂಚಕ್ಕೂ ಕೂಡ ಈ 4 ನಡೆಯುತ್ತೆ: ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ. ಇನ್ನು ಮುಂದೆ ಬರುವ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಇದು ಕೇವಲ ಚೇತನಕ್ಕೆ ಮಾತ್ರ ಸಂಬಂಧಪಟ್ಟಿದೆ. ಯಾಕೆ ಅಂತಂದ್ರೆ ನೋಡಿ, ಈ ಜಗತ್ತಿನಲ್ಲಿ ಇರುವ ಎಲ್ಲ ಜೀವರಾಶಿಗಳಿಗೆ ಜ್ಞಾನವನ್ನ ಕೊಡೋದಾಗ್ಲಿ ಅಜ್ಞಾನವನ್ನ ಕೊಡೋದಾಗ್ಲಿ ಅದು ಭಗವಂತನೇ ಮಾಡ್ತಾ ಇದ್ದಾನೆ. ಜ್ಞಾನ, ಅಜ್ಞಾನ ಇದೆರಡೂ ಕೂಡ ಅದು ಚೇತನ ಧರ್ಮ. ಜಡದಲ್ಲಿ ಜ್ಞಾನ ಆಗ್ಲಿ ಅಜ್ಞಾನ ಆಗ್ಲಿ ಇಲ್ಲ. ಅಜ್ಞಾನ ಇರ್ಬೋದಲ್ವಾ, ಜ್ಞಾನ ಇಲ್ಲ ಅಂದ್ಮೇಲೆ ಅಜ್ಞಾನ ಇರ್ಬೇಕಲ್ವಾ ಅಂತ ಕೆಲವ್ರು ಕೇಳಬಹುದು. ಅಜ್ಞಾನ ಅಂದ್ರೆ ಹಾಗಲ್ಲ. ಜ್ಞಾನ ಎಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲಿ ಮಾತ್ರ ಅಜ್ಞಾನ ಇರ್ಲಿಕ್ಕೆ ಸಾಧ್ಯ. ಅಜ್ಞಾನ ಅಂತನ್ನೋದು ಭಾವರೂಪವಾಗಿರ್ತಕ್ಕಂತಹ ಒಂದು ವಸ್ತು. ಜ್ಞಾನ ಅದು ಚೇತನದಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಆದ್ರಿಂದ ಅಜ್ಞಾನವೂ ಕೂಡ ಚೇತನದಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಜಡವಾದ ಕಲ್ಲು, ಮಣ್ಣು ಇದನ್ನ ಯಾರು ಕೂಡ ಅಜ್ಞಾನಿ ಅಂತ ಕರೆಯೋದಿಲ್ಲ. ಕಲ್ಲನ್ನ ನೋಡಿ ಇದು ಅಜ್ಞಾನಿ ಅಂತ ಯಾರು ಹೇಳೋದಿಲ್ಲ. ಯಾರಿಗೆ ಜ್ಞಾನ ಇಲ್ಲವೋ, ಅಜ್ಞಾನ ಯಾರಿಗೆ ಇದೆಯೋ ಅಂತಹ ವ್ಯಕ್ತಿಗಳಿಗೆ ಇವನು ಅಜ್ಞಾನಿ ಅಂತ ಹೇಳ್ತಾರೆ ಹೊರತು ಕಲ್ಲು ಮಣ್ಣನ್ನ ನೋಡಿ ಯಾರು ಕೂಡ ಇದು ಅಜ್ಞಾನಿ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಅದ್ರಲ್ಲಿ ಅಜ್ಞಾನ ಇಲ್ಲ. ಅಜ್ಞಾನ ಅದು ಚೇತನ ಧರ್ಮ. ಹಾಗಾಗಿ ಜ್ಞಾನ ಮತ್ತು ಅಜ್ಞಾನ ಎರಡನ್ನೂ ಕೂಡ ಚೇತನಕ್ಕೆ ಮಾತ್ರ ಕೊಡ್ತಾನೆ ಭಗವಂತ. ಯಾರಿಗೆ ಜ್ಞಾನವನ್ನ ಕೊಡ್ತಾನೋ ಅವರು ಜ್ಞಾನಿಗಳಾಗಿ ಆ ಜ್ಞಾನದಿಂದ ಮುಂದೆ ಸಾಧನೆಯನ್ನ ಮಾಡಿಕೊಂಡು ಅವರು ಈ ಸಂಸಾರ ಎಂಬ ಬಂಧನದಿಂದ ಮೋಕ್ಷವನ್ನ ಪಡಿತಾರೆ. ಹಾಗಾಗಿ ಆ ಮೋಕ್ಷವನ್ನ ಕೊಡುವವನು ಭಗವಂತ. ಜ್ಞಾನದಿಂದ ಮೋಕ್ಷವನ್ನ ಕೊಡ್ತಾನೆ, ಮತ್ತೆ ಕೆಲವರಿಗೆ ಅಜ್ಞಾನವನ್ನ ಕೊಡ್ತಾನೆ, ಆ ಅಜ್ಞಾನದಿಂದ ಬಂಧನವನ್ನು ಕೊಡ್ತಾನೆ. ಹೀಗೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಈ 4 ಚೇತನಕ್ಕೆ ಮಾತ್ರ ಕೊಡ್ತಕ್ಕಂತಹ ಒಂದು ವಸ್ತುಗಳು. ಹಾಗಾಗಿ ಈ 4 ಭಗವಂತನೇ ಮಾಡ್ತಾನೆ. ನಮಗೆ ಜ್ಞಾನವನ್ನ ಕೊಡೋನು ಅವನೇ, ಜ್ಞಾನದಿಂದ ಮೋಕ್ಷವನ್ನ ಕೊಡುವವನು ಅವನೇ, ದೈತ್ಯರಿಗೆ ಅಜ್ಞಾನವನ್ನ ಕೊಡುವವನು ಅವನೇ, ಅಜ್ಞಾನದಿಂದ ಬಂಧನವನ್ನ, ನರಕವನ್ನ, ತಮಸ್ಸನ್ನ ಕೊಡುವವನು ಅವನೇ. ಹೀಗೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳು ಒಟ್ಟು 8 ಆಯ್ತು. ಇವಾಗ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಈ 8 ಕೂಡ ಈ ಜಗತ್ತಿಗೆ ಯಾರು ಉಂಟು ಮಾಡ್ತಾ ಇದ್ದಾನೋ ಅವನೇ ಬ್ರಹ್ಮ ಅಂತ ಇದು ಜನ್ಮಾದ್ಯಸ್ಯ ಯತಃ ಎಂಬತಕ್ಕಂತಹ ಸೂತ್ರದ ಅಭಿಪ್ರಾಯ. ಅದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕು. ಜನ್ಮಾದ್ಯಸ್ಯ ಯತೋನ್ವಯಾತ್ ಅಂತ ಪ್ರಾರಂಭ ಮಾಡುವಾಗ ಜನ್ಮಾದ್ಯಸ್ಯ ಯತಃ
ಈ ಜಗತ್ತಿಗೆ ಸೃಷ್ಟಿ ಸ್ಥಿತ್ಯಾದಿಗಳನ್ನ ಯಾರು ಮಾಡ್ತಾ ಇದ್ದಾನೋ ಆ ಸರ್ವೋತ್ತಮನಾದ ಬ್ರಹ್ಮನನ್ನ ಧೀಮಹಿ ಧ್ಯಾನ ಮಾಡ್ತೇನೆ ಅಂತ ಕೊನೆಗೆ ಅನ್ವಯ ಇಟ್ಕೊಳ್ಬೇಕು. ಜನ್ಮಾದ್ಯಸ್ಯ ಯತಃ ಅನ್ನೋದ್ರಿಂದ ನಮ್ಗೆ ಭಗವಂತನ ಲಕ್ಷಣ ಏನು ಅಂತ ಗೊತ್ತಾಯ್ತು. ಓ, ಹಾಗಾದ್ರೆ ಭಗವಂತ ಅಂದ್ರೆ ಯಾರು ಅನ್ನೋ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತು ನಮ್ಗೆ. ಭಗವಂತ ಅಂದ್ರೆ ಯಾರು ಅಂತ ಏನು ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಏನು? ಈ ಜಗತ್ತಿನ ಸೃಷ್ಟ್ಯಾದಿಗಳನ್ನ ಯಾರು ಮಾಡ್ತಾ ಇದ್ದಾನೋ ಅವನೇ ಭಗವಂತ ಅಂತ ಉತ್ತರ ಕೊಟ್ಟಾಯ್ತು. ಇಷ್ಟು ಉತ್ತರ ಕೊಟ್ಟ ಕೂಡಲೇ ನಮಗೆ ಮುಂದೆ ಬರೋದು ವಿಷಯ, ಇವನನ್ನ ನಾವು ಹೇಗೆ ತಿಳ್ಕೊಳ್ಳಬೇಕು ಅಂತ. ಇಂತಹ ಭಗವಂತ, ಇವನು ಹೀಗಿದ್ದಾನೆ, ಇವನೇ ಭಗವಂತ ಅನ್ನೋದನ್ನ ನಾವು ಯಾವುದರಿಂದ ತಿಳ್ಕೊಳ್ಬೇಕು? ಕಣ್ಣಿಂದ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯನಾ? ಅಥವಾ ಬೇರೆ ಇನ್ಯಾವುದಾದ್ರೂ ಒಂದರಿಂದ ಅವನನ್ನ ತಿಳ್ಕೊಳ್ಬೇಕಾ? ಅವನನ್ನ ತಿಳ್ಕೊಳ್ಳೋ ಬಗೆ ಹೇಗೆ ಅಂತ ಮುಂದಿನ ಪ್ರಶ್ನೆ ಬರ್ತದೆ. ಯಾಕೆಂದ್ರೆ ನಮ್ಮ ಈ ಒಂದು ಸೃಷ್ಟಿಗೆ ಅವನು ಕಾರಣನಾಗಿದ್ದಾನೆ, ನಮಗಿಷ್ಟೆಲ್ಲ ಉಪಕಾರ ಮಾಡಿದ್ದಾನೆ ಅಂತಂದಾಗ ಅವನನ್ನ ನಾವು ತಿಳ್ಕೊಳ್ಬೇಕಾಗಾದ್ರೆ ಅವನ ಬಗ್ಗೆ ನಾವು ವಿಚಾರ ಮಾಡಬೇಕು, ಅವನನ್ನು ತಿಳ್ಕೊಳ್ಬೇಕು ಅಂತಂದ ಕೂಡಲೇ ಹೇಗೆ ತಿಳ್ಕೊಳ್ಳೋದು? ಅದಕ್ಕೊಂದು ತಿಳ್ಕೊಳ್ಳಿಕ್ಕೆ ವಿಧಾನ ಬೇಕಲ್ವಾ? ಏನಾದ್ರೂ ಒಂದು ಅದ್ಯಾವುದು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಮುಂದಿನ ಸೂತ್ರ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ 3ನೇ ಸೂತ್ರವಾಗಿ ಓಂ ಶಾಸ್ತ್ರಯೋನಿತ್ವಾತ್ ಓಂ ಎಂಬುದಾಗಿ ಸೂತ್ರವನ್ನು ರಚನೆ ಮಾಡಿದರು. ಶಾಸ್ತ್ರವೇ ಕಾರಣ, ಶಾಸ್ತ್ರದಿಂದಲೇ ಅವನನ್ನ ತಿಳ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ಶಾಸ್ತ್ರೈಕ ಸಮಧಿಗಮ್ಯ ಭಗವಂತ ಅಂದ್ರೆ ಶಾಸ್ತ್ರಗಳಿಂದ ಮಾತ್ರ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ನೀವು ಪ್ರತ್ಯಕ್ಷವಾಗಿ ನಾನು ನೋಡಿ ತಿಳ್ಕೊಳ್ತೇನೆ ಅಂತಂದ್ರೆ ಸಾಧ್ಯ ಇಲ್ಲ. ಶಾಸ್ತ್ರ ಅಧ್ಯಯನ ಮಾಡಬೇಕು. ವೇದಗಳು, ಪುರಾಣ ಇತಿಹಾಸಗಳು ಭಗವಂತನನ್ನ ತಿಳಿಸಿಕೊಡ್ತದೆ. ಆ ಶಾಸ್ತ್ರಗಳಿಂದ ಮಾತ್ರ ನಾವು ಭಗವಂತನನ್ನ ತಿಳ್ಕೊಳ್ಬೇಕು. ಜನ್ಮಾದಿ ಕಾರಣನಾಗಿರ್ತಕ್ಕಂತಹ ಭಗವಂತ ಅವನು ಶಾಸ್ತ್ರಗಳಿಂದ ಮಾತ್ರ ತಿಳಿತಾನೆ ಅಂತ ಮುಂದಿನ ಸೂತ್ರದಲ್ಲಿ ಹೇಳಿದ್ರು. ಇಷ್ಟು ಹೇಳಿದ ಮೇಲೆ ಮತ್ತೆ ನಮಗೆ ಪ್ರಶ್ನೆ, ಶಾಸ್ತ್ರಗಳಲ್ಲಿ ಭಗವಂತನನ್ನ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ವೇದ ಏನು ಹೇಳುತ್ತದೆ? ವೇದ ಪ್ರಾರಂಭ ಆಗೋದೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅಂತ ಅಗ್ನಿ ಸೂಕ್ತದಿಂದ ಪ್ರಾರಂಭವಾಗ್ತದೆ ವೇದ. ವೇದದ ಪ್ರಾರಂಭದಲ್ಲಿ ಹೇಳೋದು ಅಗ್ನಿಯನ್ನ ಸ್ತೋತ್ರ ಮಾಡ್ತಾ ಇದೆ. ಹೇ ಅಗ್ನಿ, ನೀನೇ ಈ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳನ್ನ ಮಾಡ್ತಾ ಇರ್ತಕ್ಕಂಥವನು ಅಂತ ವೇದ ಹೇಳ್ತದೆ. ಹಾಗೆ ಮುಂದುವರಿತಾ ಹೋದ್ರೆ ರುದ್ರ ಸೂಕ್ತ ಅಂತ ಬರ್ತದೆ. ಹೇ ರುದ್ರ, ನೀನೇ ಈ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳನ್ನ ಮಾಡ್ತಕ್ಕಂಥವನು ಅಂತ ಅದೇ ವೇದ ಹೇಳ್ತದೆ. ಯಾವ ವೇದ ಅಗ್ನಿಯನ್ನ ಜಗತ್ ಸೃಷ್ಟಿಯಾದಿ ಮಾಡ್ತಕ್ಕಂಥವನು ಅಂತ ಹೇಳಿತ್ತೋ ಅದೇ ವೇದ ಸ್ವಲ್ಪ ಮುಂದೆ ಹೋಗ್ತಾ ರುದ್ರನು ಜಗತ್ ಸೃಷ್ಟಿಯಾದಿಗಳನ್ನ ಮಾಡುವವನು ಅಂತ ಹೇಳ್ತದೆ. ಮತ್ತೆ ಕೆಲವು ಕಡೆಗೆ ಇಂದ್ರ ಸೂಕ್ತ ಅಂತ ಬರ್ತದೆ. ಅದೇ ವೇದದಲ್ಲೇನೆ ಮುಂದೆ ಹೋದ್ರೆ ಇಂದ್ರ ನೀನೇ ಜಗತ್ತಿನ ಸೃಷ್ಟಿಯಾದಿಗಳನ್ನ ಮಾಡ್ತಕ್ಕಂಥವನು ಅಂತ ಹೇಳ್ತದೆ. ನಾವು ಶಾಸ್ತ್ರಗಳಿಂದ ಈ ಜಗತ್ತಿನ ಜನ್ಮಾದಿಗಳನ್ನ ಮಾಡ್ತಕ್ಕಂಥವನು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಹೊರಟ್ರೆ ಆ ಶಾಸ್ತ್ರ ನಮಗೆ ಈ ರೀತಿ ಕನ್ಫ್ಯೂಸ್ ಮಾಡ್ಬಿಡ್ತದೆ. ಒಂದು ಸಲ ಇಂದ್ರನನ್ನ ಜಗತ್ತಿನ ಸೃಷ್ಟಿಯಾದಿಕರ್ತ, ಒಂದ್ಸಲ ರುದ್ರನನ್ನ ಅಂತ ಹೇಳ್ತದೆ, ಮತ್ತೊಂದ್ಸಲ ಅಗ್ನಿಯನ್ನ ಅಂತ ಹೇಳ್ತದೆ. ಹಾಗಾದ್ರೆ ಯಾರು ಜಗತ್ತಿನ ಸೃಷ್ಟಿಯಾದಿಗಳನ್ನ ಮಾಡುವವನು? ಇಂದ್ರನೋ, ರುದ್ರನೋ, ಅಥವಾ ಅಗ್ನಿಯೋ, ವಾಯುವೋ, ಬ್ರಹ್ಮನೋ? ಎಲ್ಲಾ ದೇವತೆಗಳನ್ನ ಸ್ತೋತ್ರ ಮಾಡುವಾಗಲೂ ಕೂಡ ನೀನೇ ಬ್ರಹ್ಮ, ನೀನೇ ಜಗತ್ ಸೃಷ್ಟಿಯಾದಿಕರ್ತ ಅಂತಾನೆ ಸ್ತೋತ್ರ ಮಾಡ್ತದೆ ವೇದ. ಹಾಗಾದ್ರೆ ಯಾರು ಜಗತ್ತಿನ ಸೃಷ್ಟಿಯಾದಿಗಳನ್ನ ಮಾಡುವವನು ಅನ್ನೋದು ಮತ್ತೆ ಸಂಶಯದಲ್ಲಿ ಉಳಿದು ಬಿಡ್ತದೆ ನಮ್ಗೆ. ಶಾಸ್ತ್ರ ಓದಿ ಶಾಸ್ತ್ರದಿಂದ ತಿಳ್ಕೊಳ್ಬೇಕು ಅಂತ ಹೊರಟಾಗ್ಲೂ ಕೂಡ ಶಾಸ್ತ್ರ ನಮಗೆ ಸಂಶಯವನ್ನೇ ಉಂಟು ಮಾಡ್ತದೆ ಹೊರತು ನಿರ್ಣಯವನ್ನ ಮಾಡೋದಿಲ್ಲ. ಹಾಗಾದ್ರೆ ಶಾಸ್ತ್ರೈಕ ಸಮಧಿಗಮ್ಯ ಅಂತ ಹೇಳ್ತೀರಿ, ಆದ್ರೆ ಆ ಶಾಸ್ತ್ರ ನಮಗೆ ಯಾರು ಅಂತ ಸರಿಯಾಗಿ ತಿಳಿಸಿಕೊಡ್ತಾ ಇಲ್ವಲ್ಲ, ಹೇಗೆ ತಿಳ್ಕೊಳ್ಳೋದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಮುಂದಿನ ಸೂತ್ರವನ್ನ ಮಾಡಿದ್ರು ವೇದವ್ಯಾಸ ದೇವರು. ಓಂ ತತ್ವ ಸಮನ್ವಯಾತ್ ಓಂ ಎಂಬುದಾಗಿ ಸಮನ್ವಯ ಮಾಡಿ ತಿಳ್ಕೊಳ್ಳಿ ಅಂತಂದ್ರು. ವೇದಗಳನ್ನ ನೀವು ಆ ರೀತಿ ಅಧ್ಯಯನ ಮಾಡಬಾರ್ದು. ವೇದ ಓದ್ಲಿಕ್ಕೆ ಒಂದು ವಿಧಿ ಇದೆ, ಅದಕ್ಕೊಂದು ನಿಯಮ ಇದೆ. ಸುಮ್ಮನೆ
ವೇದದಲ್ಲಿ ಅಗ್ನಿಮೇಳೆ ಪುರೋಹಿತಂ ಅಂತ ಬಂದ ಕೂಡಲೇ ಅಗ್ನಿ ಅವನೇ ಈ ಜಗತ್ತಿನ ಪುರೋಹಿತ, ಅವನೇ ಎಲ್ಲ ಸೃಷ್ಟಿಯಾದಿಗಳನ್ನ ಮಾಡುವವನು ಅಂತ ಹಿಂಗೆ ಓದಿ ಮುಂದೆ ರುದ್ರ ಸೂಕ್ತ ಬಂತ, ರುದ್ರನೇ ಜಗತ್ತಿನ ಸರ್ವೋತ್ತಮ ಅಂತ ಹೀಗೆ ನೀವು ಅಲ್ಲಿ ಕಂಡ ಪದಗಳಿಗೆ ಅದೇ ರೀತಿ ಅರ್ಥವನ್ನ ಅಲ್ಪ ಸ್ವಲ್ಪ ಸಂಸ್ಕೃತವನ್ನ ಓದಿ ಅದೇ ಅರ್ಥ ಅಂತ ತಿಳ್ಕೊಂಡದ್ದಕ್ಕೆ ನಿಮಗೆ ಈ ರೀತಿ ಸಂಶಯ ಬಂದದ್ದು. ಆದರೆ ಈ ಇಡೀ ವೇದಗಳನ್ನ ಓದಿ ಆ ವೇದಗಳಿಗೆ ಏಕಾರ್ಥ ಮಾಡಬೇಕು, ಸಮನ್ವಯ ಮಾಡಬೇಕು. ತತ್ತು ಸಮನ್ವಯಾತ್ ಅಂತ ಶಾಸ್ತ್ರಗಳಿಂದ ಭಗವಂತನನ್ನ ತಿಳ್ಕೊಳ್ಬೇಕಾಗಿದ್ರೆ ಸಮನ್ವಯ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಸಮನ್ವಯ ಮಾಡ್ಲಿಕ್ಕೆ ಅಂತಾನೆ ಕೆಲವು ಸೂತ್ರಗಳನ್ನ ವೇದವ್ಯಾಸ ದೇವರು ನಮಗೆ ಕೊಡ್ತಾರೆ. ಯಾವ ರೀತಿ ಸಮನ್ವಯ ಮಾಡಬೇಕು ಅಂತ ಕೆಲವು ವೇದಗಳ ಅರ್ಥವನ್ನ ಹಚ್ಚಲಿಕ್ಕೆ ವಿಧಿವಿಧಾನಗಳನ್ನ ತೋರಿಸಿಕೊಡ್ತಾರೆ. ಆ ನಿಯಮಗಳನ್ನ ಅನುಸರಿಸಿ ವೇದಗಳ ಅರ್ಥವನ್ನ ನಾವು ನೋಡ್ಬೇಕು. ಹಿಂದೆ ಏನು ಬಂದಿತ್ತು, ಮುಂದೆ ಏನು ಬರುತ್ತೆ, ಮಧ್ಯದಲ್ಲಿ ಇರ್ತಕ್ಕಂತಹ ಈ ವಾಕ್ಯಕ್ಕೆ ಏನ್ ಅರ್ಥ. ಯಾವುದೋ ಒಂದು ವಾಕ್ಯದಲ್ಲಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಇದ್ದುಕೊಳ್ಳೇನೆ ಅದಕ್ಕೆ ಮೇಲ್ನೋಟಕ್ಕೆ ಏನ್ ಅರ್ಥ ಕಾಣ್ತದೆ ಅದೇ ಆ ವೇದದ ಅರ್ಥ ಅಂತ ತಿಳ್ಕೊಳ್ಳೋದಲ್ಲ. ಹಿಂದೆ ಮುಂದೆ ವಿಚಾರ ಮಾಡಬೇಕು. ಇಡೀ ವೇದಗಳಲ್ಲಿ ಏಕಾರ್ಥತೆಯನ್ನ ಕಂಡುಕೊಳ್ಳಬೇಕು. ಎಲ್ಲ ವೇದಗಳು ಏನು ಹೇಳ್ತಾ ಇದೆ, ಹಾಗಾದ್ರೆ ಇದಕ್ಕೆ ಏನ್ ಅರ್ಥ. ಒಂದು ವೇದ, ಈ ವೇದವೇ ಅಗ್ನಿಯನ್ನ ಸರ್ವೋತ್ತಮ ಅಂತ ಹೇಳಿತ್ತು, ಈಗ ರುದ್ರನನ್ನ ಸರ್ವೋತ್ತಮ ಅಂತ ಹೇಳ್ತಾ ಇದೆ ಅಂದ್ರೆ ಹಾಗಾದ್ರೆ ಇದಕ್ಕೆ ಇದು ಅರ್ಥ ಅಲ್ಲ. ಯಾಕೆಂದ್ರೆ ಒಂದೇ ವೇದದಲ್ಲಿ ವಿರುದ್ಧವಾದ ಮಾತುಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ವಿರುದ್ಧವಾದ ಮಾತುಗಳು ಬಂದಿದೆ, ಕಾಣಿಸ್ತಾ ಇದೆ ನಮಗೆ ಅಂದ್ರೆ ಅದಕ್ಕೆ ಹಾಗಾದ್ರೆ ಬೇರೆ ಏನೋ ಅರ್ಥ ಇರಬೇಕು ಅಂತ ನೀವೇ ಥಿಂಕ್ ಮಾಡಿ ಏನ್ ಅರ್ಥ ಮಾಡಿದರೆ ಎಲ್ಲ ವೇದಗಳಿಗೆ ಏಕಾರ್ಥವನ್ನ ಮಾಡ್ಲಿಕ್ಕೆ ಸಾಧ್ಯ, ವೇದಗಳಿಗೆ ಪರಸ್ಪರ ವಿರೋಧ ಬರದಂತೆ ಅರ್ಥಗಳನ್ನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ವಿಚಾರ ಮಾಡಿದಾಗ ನಮಗೆ ತಿಳಿತದೆ ತತ್ತು ಸಮನ್ವಯ ಅಂದ್ರೆ ಸಕಲ ಶಬ್ದಗಳಿಂದ ವಾಚ್ಯನಾಗಿರ್ತಕ್ಕಂಥವನು ಒಬ್ಬನೇ ಸರ್ವೋತ್ತಮನಾದ ಭಗವಂತ ಅಂತ ಗೊತ್ತಾಗ್ತದೆ. ನೀವು ಅಗ್ನಿ ಸೂಕ್ತ ಅಂತ ಏನ್ ಹೇಳಿದ್ರಲ್ಲ, ಅಗ್ನಿ ಸೂಕ್ತ ಅಂದ್ರೆ ಅದು ಯಾವುದೋ ಒಬ್ಬ ಅಗ್ನಿ ಅಂತ ಒಬ್ಬ ದೇವತೆ ಇದ್ದಾನಲ್ಲ, ಈ ಜಡವಾದ ಅಗ್ನಿಯನ್ನ ಸ್ತೋತ್ರ ಮಾಡೋದು ಅಥವಾ ಈ ಜಡವಾದ ಅಗ್ನಿಗೆ ಅಭಿಮಾನಿಯಾದ ಒಬ್ಬ ಅಗ್ನಿ ದೇವತೆ ಏನಿದ್ದಾನೆ ಆ ಅಗ್ನಿಯನ್ನ ಸ್ತೋತ್ರ ಮಾಡೋದು, ಅವನೇ ಜಗತ್ತಿನ ಸೃಷ್ಟಿಯಾಧಿಕ, ಹೀಗೆಲ್ಲ ತಿಳ್ಕೊಂಡದ್ದು ದೊಡ್ಡ ತಪ್ಪು. ಅಲ್ಲಿ ಅಗ್ನಿ ಅಂದ್ರೆ ಸರ್ವೋತ್ತಮನಾದ ಭಗವಂತ ಶ್ರೀಮನ್ನಾರಾಯಣ ಅಂತ ಅರ್ಥ. ರುದ್ರ ಸೂಕ್ತ ಅದು ಯಾವುದೋ ಒಬ್ಬ ರುದ್ರನನ್ನ ಪಾರ್ವತೀಪತಿಯನ್ನ ಸ್ತೋತ್ರ ಮಾಡ್ತಾ ಇದೆ ಅಂತ ತಿಳ್ಕೊಂಡದ್ದೇ ಮೊದಲನೇ ತಪ್ಪು. ಅಲ್ಲಿ ರುದ್ರ ಅನ್ನೋ ಶಬ್ದಕ್ಕೆ ಭಗವಂತ ಶ್ರೀಮನ್ನಾರಾಯಣ ಅಂತಾನೆ ಅರ್ಥ. ಈ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಹೇಳುತ್ತದೆ. ಯಾಕೆ ಅಂದ್ರೆ ನೋಡಿ, ಶಬ್ದಗಳಿಗೆ ನಾವು ಅರ್ಥವನ್ನ ಮಾಡುವಾಗ ಅಲ್ಲಿರೋ ಒಂದೊಂದು ಅಕ್ಷರಗಳನ್ನು ಕೂಡ ನಾವು ನೋಡಿ ಅದರ ಅರ್ಥವನ್ನ ನಾವು ತಿಳ್ಕೊಳ್ಬೇಕು. ಅಗ್ನಿ ಅನ್ನೋ ಶಬ್ದ ಇದೆ, ಮೊದಲನೇದ್ದು ನಾವು ನೋಡೋಣ. ಋಗ್ವೇದದ ಮೊದಲನೇ ಮಂತ್ರ ಅಗ್ನಿ. ಇದು ಅಗ್ನಿ ಎಂಬಲ್ಲಿ ಅಗ ನೀ ಅಂತ ಇದನ್ನ ನಾವು ಬಿಡಿಸ್ಕೊಳ್ತೇವೆ. ಗ ಅಂದ್ರೆ ಗಮನ, ಗಮನಾಗಮನ. ಇದು ಒಂದು ಚೇತನದ ಧರ್ಮ. ಜಡವಾದ ಪದಾರ್ಥದಲ್ಲಿ ಗಮನ ಆಗಮನ ಹೋಗೋದು ಬರೋದು ಇದು ಸಾಧ್ಯ ಇಲ್ಲ. ಜಡದಲ್ಲಿಯೂ ಕೂಡ ಈ ಗಮನ ಅಲುಗಾಡುವಿಕೆ ಮೊದಲಾದವುಗಳು ಬರುತ್ತೆ ಕೆಲವು ಸಲ, ಅದನ್ನ ಅಗ್ನಿ ಮಾಡ್ತಾನೆ. ಈಗ ಗಮನ ಉಳ್ಳದ್ದನ್ನ ನಾವು ಗ ಅಂತ ಕರಿತೇವೆ. ಅಗ ಅಂದ್ರೆ ಏನು? ಅಗ ಅಂದ್ರೆ ಗಮನ ಇಲ್ಲದೆ ಇರೋದು, ಜಡ ಅಂತ ಅರ್ಥ. ಅಗ ಯಾವುದಕ್ಕೆ ಗಮನಾಗಮನಗಳಿಲ್ಲವೋ ಅದು ಅಗ. ಆ ಅಗ ಅಂದ್ರೆ ಗಮನಾಗಮನ ಇಲ್ಲದ ಸ್ಥಿರವಾದ ಯಾವ ಒಂದು ವಸ್ತು ಇದೆ ಅದನ್ನು ಕೂಡ ಅದಕ್ಕೂ ಗಮನಾಗಮನಗಳು ಬರುವಂತೆ ನಿಯಂತ್ರಣ ಮಾಡ್ತಕ್ಕಂಥವ್ನು ಯಾರೋ ಅವನನ್ನ ಅಗ್ನಿ ಅಂತ ಕರೀತಾರೆ. ಅಗ್ನಿ ಅನ್ನೋ ಶಬ್ದಕ್ಕೆ ಜಡವಾದ ವಸ್ತುವಿಗೆ ಅಂದ್ರೆ ಗಮನಾಗಮನಗಳು ಇಲ್ಲದೆ ಇರುವ ಒಂದು ವಸ್ತುವಿಗೆ ಗಮನಾಗಮನಗಳನ್ನ ತಂದು ಕೊಡ್ತಕ್ಕಂಥವನು ಯಾರೋ ಅವನೇ ಅಗ್ನಿ. ಹಾಗಾದ್ರೆ ಅಗ್ನಿ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಬಂತು? ಚಲನೆ ಇಲ್ಲದ ವಸ್ತುವಿಗೆ ಚಲನೆಯನ್ನ ತಂದು ಕೊಡುವವನು ಅಂತ ಅರ್ಥ. ಈ ಅರ್ಥದಿಂದಲೇನೆ ನಾವು ಈ ಅಗ್ನಿಯನ್ನ ಅಗ್ನಿ ಅಂತ ಕರೆದದ್ದು. ಜಡವಾದ ಅಗ್ನಿ ಏನಿದೆ, ನಾವು ಅಡಿಗೆ ಮಾಡುವ ಅಗ್ನಿ ಇಟ್ಟುಕೊಳ್ಳೋಣ. ಅಡಿಗೆ ಮಾಡುವಾಗ
ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿದ್ವಿ, ಅಕ್ಕಿಯನ್ನ ಹಾಕಿದ್ವಿ. ಅಕ್ಕಿ ಹಾಕಿ ನೀರು ಹಾಕಿ ಇಟ್ರೆ ಅದು ಹಾಗೇ ಇರ್ತದೆ, ಅದರಲ್ಲಿ ಏನೂ ಚಲನೆ ಇಲ್ಲ. ಯಾಕೆಂದ್ರೆ ಅಕ್ಕಿಯೂ ಜಡ, ನೀರು ಜಡ. ಜಡವಾದ ವಸ್ತುವಿನಲ್ಲಿ ಯಾವುದೇ ಚಲನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಚಲನೆ ಇಲ್ಲದೆ ಹಾಗೆ ನಿಂತಿತ್ತು. ಅದನ್ನ ಒಲೆ ಮೇಲೆ ಇಟ್ಟು ಕೆಳಗಡೆಯಿಂದ ಅಗ್ನಿಯನ್ನ ಸ್ಪರ್ಶ ಮಾಡಿದರೆ ಆವಾಗ ಯಾವ ಚಲನೆ ಇಲ್ಲದೆ ಇರುವ ನೀರು ಮತ್ತು ಅಕ್ಕಿಗಳಲ್ಲಿ ಅಗ್ನಿಯ ಸ್ಪರ್ಶದಿಂದ ಚಲನೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ನೀರು ಕುದಿತಾ ಇದೆ, ಕುದಿಲಿಕ್ಕೆ ಪ್ರಾರಂಭ ಆಯ್ತು, ಅಕ್ಕಿಗಳು ಅಲುಗಾಡ್ಲಿಕ್ಕೆ ಪ್ರಾರಂಭ ಆಯ್ತು. ಅಲುಗಾಡದೆ ಇರುವ, ಚಲನೆ ಇಲ್ಲದೆ ಇರುವ ವಸ್ತುವಿಗೆ ಚಲನೆಯನ್ನ ತಂದುಕೊಟ್ಟದ್ದು ಈ ಅಗ್ನಿ. ಹಾಗಾಗಿ ಅಗ್ನಿ ಅನ್ನೋ ಶಬ್ದಕ್ಕೆ ಚಲನೆ ಇಲ್ಲದ ವಸ್ತುವಿಗೆ ಚಲನೆಯನ್ನ ತಂದು ಕೊಡುವುದು ಅಂತ ಅರ್ಥ. ಈ ಅರ್ಥದಲ್ಲಿ ನಾವು ಅಗ್ನಿ ಶಬ್ದವನ್ನ ನೋಡ್ಬೇಕು. ಈ ಅರ್ಥದಲ್ಲಿ ಚಲನೆ ಇಲ್ಲದೆ ಇರುವ ವಸ್ತುವಿಗೆ ಒಂದು ಸಾಧಾರಣವಾದ ಅಕ್ಕಿಗೋ ನೀರಿಗೋ ಚಲನೆಯನ್ನ ತಂದು ಕೊಡುವವನು ಈ ಅಗ್ನಿ ಆದ್ರೆ, ಇಡೀ ಪ್ರಪಂಚವೇ ಚಲನೆ ಇಲ್ಲದೆ ಸ್ತಬ್ಧವಾಗಿ ನಿಂತಾಗ ಈ ಪ್ರಪಂಚಕ್ಕೆ ಚಲನೆಯನ್ನ ತಂದುಕೊಟ್ಟವನು ನಿಜವಾದ ಅಗ್ನಿ, ಅದು ಭಗವಂತ. ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ಕೂಡ ಚಲನೆ ಇಲ್ಲದೆ ಇದ್ದಾಗ ಅವರಿಗೆ ಚಲನೆಯನ್ನ ತಂದುಕೊಟ್ಟು ಅವರೊಳಗೆ ನಿಂತು ಚಲನೆಯನ್ನ ಉಂಟು ಮಾಡಿದವನು ಈ ಭಗವಂತ ಶ್ರೀಮನ್ನಾರಾಯಣ. ಆದ್ರಿಂದ ನಿಜವಾದ ಅಗ್ನಿ ಅದು ಭಗವಂತ. ಅಗ್ನಿ ಅನ್ನೋ ಶಬ್ದಕ್ಕೆ ಶ್ರೀಮನ್ನಾರಾಯಣ ಅಂತ ಅರ್ಥ. ಅಗ್ನಿ ಚಲನೆ ಇಲ್ಲದ ಇಡೀ ಜಗತ್ತಿಗೆ ಚಲನೆಯನ್ನ ತಂದುಕೊಟ್ಟವನು ಶ್ರೀಮನ್ನಾರಾಯಣ ಅನ್ನೋದು ಅಗ್ನಿ ಅನ್ನೋ ಶಬ್ದದ ಅರ್ಥ. ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದೆ ಅಗ್ನಿ ಸೂಕ್ತ. ಇನ್ನು ರುದ್ರ ಜಗತ್ತಿಗೆ ಜನ್ಮಾದಿ ಕಾರಣ ಅಂತ ಬರ್ತದಲ್ಲ. ರುದ್ರ ಅಂದ್ರೇನು? ರುದ್ರ ಅಂದ್ರೆ ಪಾರ್ವತಿ ಪತಿ ಅಂತ ಅಷ್ಟೇ ಅರ್ಥ ಅಲ್ಲ. ರುದ್ರ ಅಂದ್ರೆ ಭಗವಂತ ರುಜ ಜನಾರ್ದನ. ರುದ್ರ ಅನ್ನೋ ಶಬ್ದಕ್ಕೆ ಏನರ್ಥ? ರುಜಂ ದ್ರಾವಯತಿ. ರುಜಂ ಅಂದ್ರೆ ರೋಗಗಳನ್ನ, ದ್ರಾವಯತಿ ನಾಶ ಮಾಡ್ತಾನೆ ಅಂತ ಅರ್ಥ. ನಮ್ಮೆಲ್ಲರ ರೋಗಗಳನ್ನ ನಾಶ ಮಾಡುವವನು ಪಾರ್ವತೀಪತಿಯಾಗಿರ್ತಕ್ಕಂತಹ ರುದ್ರ. ಆದ್ರಿಂದ ಅವನಿಗೆ ರುದ್ರ ಅಂತ ಹೆಸರು. ಜಗತ್ತಿನಲ್ಲಿರುವ ಜೀವಿಗಳ ರೋಗಗಳನ್ನ ನಾಶ ಮಾಡುವವನಾದ್ರಿಂದ ಅವನಿಗೆ ರುದ್ರ ಅಂತ. ಆದರೆ ಆ ರುದ್ರನಿಗೂ ಒಂದು ಸಲ ವಿಷಪಾನ ಮಾಡಿದ, ಹಲಾಹಲ ವಿಷವನ್ನ ಪಾನ ಮಾಡಿದಾಗ ರುದ್ರನಿಗೂ ರೋಗ ಬಂತು, ತಲೆನೋವು ಬಂತು. ಆ ರೋಗವನ್ನ ಪರಿಹಾರ ಮಾಡಿದ. ನಿಜವಾಗಲೂ ರೋಗ ಪರಿಹಾರಕ ಧನ್ವಂತರಿ ರೂಪಿಯಾದ ಭಗವಂತ, ಅವನು ಇಡೀ ಜಗತ್ತಿನ ರೋಗ ಪರಿಹಾರ. ಹಾಗಾಗಿ ರುದ್ರ ಅಂದ್ರೆ ಅದು ಧನ್ವಂತರಿ ರೂಪಿಯಾದ ಭಗವಂತನ ಹೆಸರು. ರುದ್ರ ತಸ್ಮಾತ್ ಜನಾರ್ದನ. ಭಗವಂತ ಜನಾರ್ದನ ಏನಿದ್ದಾನೆ ಅವನೇ ರುದ್ರ, ನಿಜವಾದ ರುದ್ರ ಅಂದ್ರೆ ಅವನು. ಹಾಗಾದ್ರೆ ರುದ್ರ ಸೂಕ್ತ ಅಂದ್ರೆ ಅದು ಭಗವಂತನ ಸೂಕ್ತವೇ. ಭಗವಂತನನ್ನೇ ಹೊಗಳೋದು, ಭಗವಂತನ ನಾನಾ ಗುಣಗಳನ್ನ ಈ ರೀತಿ ನಾನಾ ಶಬ್ದಗಳಿಂದ ಹೇಳ್ತಾರೆ. ಇದನ್ನ ನಾವು ಸಮನ್ವಯ ಮಾಡಿದಾಗ, ಈ ರೀತಿ ಸಮನ್ವಯ ಮಾಡಿದಾಗ ಆವಾಗ ಗೊತ್ತಾಗ್ತದೆ ಸರ್ವೇ ವೇದಾಹ ಯತ್ ಪದ ಮಾಮನಂತಿ. ಎಲ್ಲ ವೇದಗಳು ಕೂಡ ಒಬ್ಬನೇ ಒಬ್ಬ ಸರ್ವೋತ್ತಮನಾದ ಭಗವಂತ ಶ್ರೀಮನ್ನಾರಾಯಣನನ್ನೇ ಹೇಳ್ತಿದೆ. ಸಕಲ ಶಬ್ದಗಳಿಂದಲೂ ಸಕಲ ವಾಕ್ಯಗಳಿಂದಲೂ ವಾಚ್ಯನಾಗಿರ್ತಕ್ಕಂಥವನು ಏಕ ಏವ, ಒಬ್ಬನೇ ಶ್ರೀಮನ್ನಾರಾಯಣ, ಅವನೇ ಪರಂ. ಅವನೇ ಅಂತಹ ಸತ್ಯನಾದ ಪರಂ ಸರ್ವೋತ್ತಮನಾದ ಆ ಶ್ರೀಮನ್ನಾರಾಯಣನನ್ನ ಧೀಮಹಿ ಧ್ಯಾನ ಮಾಡ್ತೇನೆ ಅಂತ ಅರ್ಥ. ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಅಂತ ಇದೆ ನೋಡಿ. ಇಲ್ಲಿ ಅನ್ವಯಾತ್ ಅಂದ್ರೆ ಇದೇ ಅರ್ಥ. ಓಂ ತತ್ವ ಸಮನ್ವಯಾತ್ ಅನ್ನೋ ಬ್ರಹ್ಮಸೂತ್ರವನ್ನ ಅನ್ವಯಾತ್ ಅನ್ನೋ ಶಬ್ದದಿಂದ ತೋರಿಸಿಕೊಡ್ತಾ ಇದ್ದಾರೆ ವೇದವ್ಯಾಸದೇವರು. ಹಾಗಾಗಿ ಬ್ರಹ್ಮಸೂತ್ರದಲ್ಲಿ ಬಂದ ಅದೇ ಪದಗಳನ್ನ ಅದೇ ರೀತಿಯಲ್ಲಿ ಇಲ್ಲಿ ಹೇಳುವ ಮೂಲಕವಾಗಿ ಬ್ರಹ್ಮಸೂತ್ರದಲ್ಲಿ ಬಂದ ವಿಷಯವನ್ನೇ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವೇದಗಳ ಅರ್ಥವನ್ನೇ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಓಂ ಜನ್ಮಾದ್ಯಸ್ಯ ಯತಃ, ಓಂ ಶಾಸ್ತ್ರಯೋನಿತ್ವಾತ್, ಓಂ ತತ್ವ ಸಮನ್ವಯಾತ್ ಅಂತ ಈ ಮೂರು ಸೂತ್ರಗಳ ಅಭಿಪ್ರಾಯವನ್ನ ಜನ್ಮಾದ್ಯಸ್ಯ ಯತೋನ್ವಯಾತ್ ಅಂತ ಎರಡು ಪದಗಳಿಂದ ನಮಗೆ ಇಲ್ಲಿ ವೇದವ್ಯಾಸ ದೇವರು ಭಾಗವತ ಪ್ರಾರಂಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಎರಡು ಪದಗಳ ವಿವರಣೆಯನ್ನ ಇವತ್ತಿನ ದಿವಸ ನಾವು ನೋಡಿದ್ದೇವೆ. ಮತ್ತೆ ಮುಂದಿಂದು ನಾಳೆ ದಿವಸ ಮುಂದುವರ್ಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ. ಶ್ರೀನಿವಾಸ. ಸರ್ ನಂದು 7